त्वमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं साग्रजातं सागणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सह गणललिता श्रीविशाखान्वितांश्च। हे कृष्ण करुणा सिंधु दीनबंधु जगतपते गोपेश गोपिका कांता राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे 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 राम 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 हरे हरे। नमो विष्णुपादाय कृष्ण प्रेष्ठाय भूतले श्रीमते भक्ति स्वामी नामिने। जय जय श्री चैतन्य जय नित्यानंद जय अद्वैत चंद्र जय गौर भक्त वृंद। ಹರೇ ಕೃಷ್ಣ ಶ್ರೀ ಚೈತನ್ಯ ಚರಿತಾಮೃತ ಆದಿ ಲೀಲಾ ಅಧ್ಯಾಯ 2 ದೇವೋತ್ತಮ ಪರಮ ಪುರುಷ ಶ್ರೀ ಚೈತನ್ಯ ಮಹಾಪ್ರಭು. ಈ ಅಧ್ಯಾಯದಲ್ಲಿ ಭಗವಂತನ ವಿಸ್ತರಣೆಗಳು, ಭಗವಂತನ ಆಂಶಿಕ ಅಭಿವ್ಯಕ್ತಿಗಳು, ಭಗವಂತನ ಅವತಾರಗಳು, ಕೆಲವು ಭಗವಂತನ ಬಾಲಲೀಲೆಗಳನ್ನ ಚರ್ಚೆ ಮಾಡ್ತಿದ್ದಾರೆ. ಬ್ರಹ್ಮದೇವರು ಮತ್ತೆ ಭಗವಂತನ ಸಂವಾದ ಎಷ್ಟು ಚೆನ್ನಾಗಿ ರೋಚಕವಾಗಿತ್ತು. ಬ್ರಹ್ಮದೇವರು ಕೃಷ್ಣ ಹತ್ರ ಬಂದು ವಿಮೋಹನ ಲೀಲೆ, ಬ್ರಹ್ಮದೇವರಿಗೆ ವಿಮೋಹನ ಬರುತ್ತೆ ಅಂದ್ರೆ ಭಕ್ತರನ್ನ, ಕೃಷ್ಣನ ಸ್ನೇಹಿತರನ್ನ, ಗೋಪ ಬಾಲಕರನ್ನ ಕದ್ಕೊಂಡು ಹೋಗೋಷ್ಟು ದಾರ್ಷ್ಟ್ಯ ತೋರಿಸ್ತಾರೆ ಅಜ್ಞಾನದಿಂದ. ಆಮೇಲೆ ಅರಿವಾಗುತ್ತೆ ಬ್ರಹ್ಮದೇವರಿಗೆ ಕೃಷ್ಣ ಸಾಕ್ಷಾತ್ ಪರಬ್ರಹ್ಮ ಪರತತ್ವ. ವ್ರಜಭೂಮಿಗೆ ಬರ್ತಾರೆ, ಬೃಂದಾವನಕ್ಕೆ ಬಂದಾಗ ಪ್ರಾರ್ಥನೆ ಮಾಡ್ತಿದ್ರೆ, ನೀನು ಸಾಕ್ಷಾತ್ ಆದಿನಾರಾಯಣ, ನೀನೇ ದೇವತಮ ಪರಮ ಪುರುಷ. ಕೃಷ್ಣ ಏನ್ ಹೇಳ್ತಿರಾಗ, ಇಲ್ಲ ಇಲ್ಲ ಇಲ್ಲ, ನಾನೊಬ್ಬ ಸಣ್ಣ ಗೋಪ ಬಾಲಕ, ನಾನೊಬ್ಬ ದನಕಾಯ ಹುಡುಗ ಅಷ್ಟೇ, ನನಗೆ ನಾರಾಯಣ ಆದರೆ ನಿಮ್ಗೆ ಗೊತ್ತಿಲ್ಲ ನಮಗೆ ಅಂತ ತಮಾಷೆ ಮಾಡ್ತಾರೆ. ಇದು ಭಗವಂತ ಭಕ್ತರ ಜೊತೆ ಮಾಡುವಂತ ಸುಂದರವಾದ ಪ್ರೇಮ ವ್ಯವಹಾರ. ಇದರಲ್ಲಿ ಪರಿಶುದ್ಧ ಪ್ರೇಮ ಇರುತ್ತೆ. ಭಗವಂತ ಮತ್ತೆ ಭಕ್ತರ ನಡುವೆ ಅಲ್ಲಿ ಯಾವ ವ್ಯವಹಾರ ಇರೋದಿಲ್ಲ, ಯಾವ ಸ್ವಾರ್ಥ ಐಹಿಕ ವ್ಯವಹಾರಗಳಿರೋದಿಲ್ಲ, ಕೇವಲ ಶುದ್ಧ ಪ್ರೇಮ. ಅದನ್ನ ನಾವು ನೋಡಿದ್ವಿ. ಬ್ರಹ್ಮದೇವರು ಹೇಳ್ತಾರೆ, ನಾರೇರ ಅಯನ ಯಾತೆ ಕರಹ ಪಾಲನ ಅತಯೇವ ತುಮಿ ಮೂಲ ನಾರಾಯಣ, ನೀನೇ ಮೂಲ ನಾರಾಯಣ. ನೀನು ಐಹಿಕ ಪ್ರಕೃತಿಯಲ್ಲಿ ಇದ್ರೂ ಅದರಿಂದ ಆಬಾಧಿತ, ನಿನಗೆ ಅದರಿಂದ ಏನು ಪ್ರಭಾವ ಬೀರೋದಿಲ್ಲ. ಐಹಿಕ ಪ್ರಕೃತಿಯಲ್ಲಿ ಇರ್ತೀರಾ, ಆದ್ರೆ ಅದರಿಂದ ಪರಿಣಾಮ ಬೀರೋದಿಲ್ಲ. ನೀನು ಈ 3 ಅಂಶಗಳ ಅಂತಿಮ ಆಶ್ರಯದಾತ, 3 ಅಂಶಗಳ ಆಶ್ರಯದಾತ. ಭೌತಿಕ ಜಗತ್ತು 3 ಗುಣಗಳಿಂದ, ಸತ್ವ ರಜಸ್ ತಮಸ್ 3 ಗುಣಗಳಿಂದ ಅಭಿವ್ಯಕ್ತಿಯಾಗಿದೆ. ಈ 3 ಗುಣಗಳಿಗೆ ನೀನೇ ಆಶ್ರಯದಾತ. ಇದೆಲ್ಲ ನಿನ್ನ ಲೀಲಾ ವಿಸ್ತರಣೆ. ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಿದ್ರೆ ಇದೆಲ್ಲ ನಿನ್ನ ಲೀಲಾ ವಿಸ್ತರಣೆ. ಭಗವಂತ ವೈಭವ ಮತ್ತೆ ವಿಲಾಸ ಪ್ರಕಾಶ, ವೈಭವ ಪ್ರಕಾಶ ಮತ್ತೆ ವಿಲಾಸ ಪ್ರಕಾಶ. ಭಗವಂತ ತನ್ನ ವಿಲಾಸಕ್ಕೋಸ್ಕರ ತನ್ನನ್ನ ಬೇರೆ ಬೇರೆ ರೂಪದಲ್ಲಿ ವಿಸ್ತರಣೆ ಮಾಡ್ಕೊಳ್ತಾನೆ. ಹೀಗೆ ಬ್ರಹ್ಮದೇವರು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ರೆ ಭಗವಂತನೇ ಬೇರೆ ಬೇರೆ ರೂಪದಲ್ಲಿ ವಿಸ್ತರಣೆ ಆಗ್ತಾನೆ. ಒಂದೇ ಆದ್ರೆ ರೂಪಗಳು, ದೈಹಿಕ ಆಕಾರಗಳು ಬೇರೆ ಬೇರೆ. ನಾರಾಯಣನಿಗೆ ಚತುರ್ಬಾಹು, ಕೃಷ್ಣನಿಗೆ 2 ಭುಜ, ಬೇರೆ ಬೇರೆ ವರಾಹ ಅವತಾರದಲ್ಲಿ ಬರ್ತಾನೆ, ಕೂರ್ಮ ಅವತಾರದಲ್ಲಿ ಬರ್ತಾನೆ. ಇದೆಲ್ಲ ಭಗವಂತನ ಲೀಲಾ. ಆದ್ರೆ ನೀನು ಆದಿನಾರಾಯಣ, ಎಲ್ಲ ಅವತಾರಿಗಳು ಮೂಲ ನೀನೇ ಅಂತ ಬಲ್ಲವರು ಹೇಳ್ತಾರೆ. ನಾನೇ ಅಲ್ಲ, ಬಲ್ಲವರು ಹೇಳ್ತಾರೆ, ತಿಳಿದಿರೋರು ಹೇಳ್ತಾರೆ. ಅವತಾರಿ ನಾರಾಯಣ ಕೃಷ್ಣ ಅವತಾರ.
ತೇಂಗ್ಯ ಚತುರ್ಭುಜ ಇಂಗ್ಯ ಮನುಷ್ಯ ಆಕಾರ. ಕೆಲವು ವಿದ್ವಾಂಸ ಹೇಳ್ತಾರೆ ಬಲ್ಲವ್ರು ಹೇಳ್ತಾರೆ ನೀನೇ ಎಲ್ಲ ಅಂತ. ಆದ್ರೆ ಎಲ್ಲ ಗೊತ್ತಿರೋರು ತರ ಇರ್ತಾರಲ್ಲ ಗೊತ್ತಿಲ್ದಿರೋರು, ಅಂದ್ರೆ ಏನು ಗೊತ್ತಿಲ್ಲ ಆದ್ರೆ ಗೊತ್ತಿದೆ ಅಂತ ನಡ್ಕೊಳ್ತಿರ್ತಾರಲ್ಲ, ಅಂತ ಗೊಡ್ಡ ವಿದ್ವಾಂಸರು ಹೇಳ್ತಾರೆ ಇಲ್ಲ, ನಾರಾಯಣನಿಗೆ ಚತುರ್ಭುಜ ಇದೆ, ಕೃಷ್ಣನಿಗೆ ಬೇರೆ ಎರಡೇ ಕೈ ಇದೆ, ಸೊ ಹಾಗಾಗಿ ನಾರಾಯಣ ಶ್ರೇಷ್ಠ ಕೃಷ್ಣಗಿಂತ ಅಂತ. ಇಂಥ ದಡ್ಡ ಪಂಡಿತರು ಪರಾತ್ಪರ ವಸ್ತುವಿನ ಲಕ್ಷಣವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಎರಡು ಕೈ ಇದ್ದವರೆಲ್ಲ ಕನಿಷ್ಠ, ನಾಲ್ಕು ಕೈ ಇದ್ದವರು ಶ್ರೇಷ್ಠ ಅನ್ನೋದಾಗಿದ್ರೆ ಪ್ರಾಣಿಗಳಿಗೆ ಇದಾವೆ ಮನುಷ್ಯನ್ಗಿಂತ. ಸೆಂಟಿಪೀಡ್ ಮಿಲಿಪೀಡ್ಗಳು ಇದಾವೆ, ಕಾಲುಗಳು ಕೈಗಳು. ಭಗವಂತನ ಲೀಲಾ ವಿಲಾಸನ ಅರ್ಥನೇ ಮಾಡ್ಕೋತಾ ಇಲ್ಲ ದಡ್ಡ ಪಂಡಿತರು. ಬ್ರಹ್ಮದೇವರಿಗೆ 4 ತಲೆ ಇದೆ, ಕೃಷ್ಣ ಒಂದೇ ತಲೆ ಇದೆ, ಹಾಗಾದ್ರೆ ಬ್ರಹ್ಮದೇವರು ದೊಡ್ಡವರು ಅಂತ ಹೇಳ್ಬೋದು. ಭಗವಂತನ ದೈಹಿಕ ಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಭಗವಂತ ಕೂರ್ಮಾಗಿ ಬರ್ತಾನೆ, ಆಮೆಯಾಗಿ ಬರ್ತಾನೆ, ಯಾವ ಯಾವ ವೇಷದಲ್ಲಿ ಬೇಕಾದ್ರೂ ಬರ್ತಾನೆ ಭಗವಂತ. ಅದಕ್ಕೆ ಹೇಳ್ತಾರೆ ಅವತಾರಿ ನಾರಾಯಣ ಕೃಷ್ಣ ಅವತಾರ. ಅವತಾರಿ ಅಂದ್ರೆ ಯಾರು? ಅವತಾರಗಳ ಮೂಲ ಎಲ್ಲದಕ್ಕೂ ಕೃಷ್ಣ. ಆದ್ರೆ ಮನುಷ್ಯ ರೂಪದಲ್ಲಿ ಬಂದಿದ್ದಾನೆ. ಈ ಭೌತಿಕ ಜಗತ್ತಿಗೆ ಭಗವಂತ ಮನುಷ್ಯ ರೂಪದಲ್ಲಿ ಬಂದಿದ್ದಾನೆ. ಇದಕ್ಕೆಲ್ಲ ಪ್ರೂಫ್ ನಮಗೆ ಶ್ರೀಮದ್ ಭಾಗವತನಲ್ಲಿ ಎಲ್ಲಾ ಕಡೆನೂ ಅದ್ರ ಬಗ್ಗೆ, ಕೃಷ್ಣನ ಸ್ವರೂಪದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ, ಸಾಕ್ಷ್ಯ ಪುರಾವೆಗಳು ಕೊಟ್ಟಿದ್ದಾರೆ. ಅವನ ನಿರಾಕಾರ ಕಲ್ಪನೆ ಹೇಗಿರುತ್ತೆ, ಅವನ ಮೂಲ ಸಾಕಾರ ಕಲ್ಪನೆ ಹೇಗಿರುತ್ತೆ. ಅದಕ್ಕೆ ಅವನನ್ನ ಅದ್ವಯ ಅಂತ ಹೇಳ್ತಾರೆ. ಕೃಷ್ಣ ಅದ್ವಯ ಜ್ಞಾನ ತತ್ವ ವಸ್ತು. ಅದ್ವಯ ಅಂದ್ರೇನು? ಎರಡಿಲ್ಲ ಅಂತ. ಒಬ್ಬನೇ ಮೂಲ ಭಗವಂತ, ಒಬ್ಬನೇ ಬೇರೆ ಬೇರೆ ರೂಪದಲ್ಲಿ ವಿಸ್ತರಣೆ ಮಾಡ್ಕೊಳ್ತಾನೆ ಅಷ್ಟೇ, ವಿಲಾಸ ವಿಸ್ತರಣೆ. ಅವನೊಬ್ಬನೇ ತಿಳ್ಕೊಬೇಕಾಗಿರೋದು ಅಂತ ಹೇಳ್ತಿರೋದು. ಅದ್ವಯ ಜ್ಞಾನ ತತ್ವ ವಸ್ತು ಕೃಷ್ಣೇರ ಸ್ವರೂಪ. ಅಂತಿಮ ಜ್ಞಾನ ಭಗವಾನ್ ಕೃಷ್ಣ ಸ್ವಯಂ ಒಂದು ಅದ್ವಯ, ಪರಮಸತ್ಯ. ಅವನೇ ಕಟ್ಟಕಡೆಯ ವಾಸ್ತವತೆ. ಅವನು ತನ್ನನ್ನ 3 ಅಂಶಗಳಲ್ಲಿ ವಿಸ್ತರಣೆ ಮಾಡ್ಕೊಳ್ತಾನೆ. ನೆನ್ನೆ ಚರ್ಚೆ ಮಾಡ್ತಾ ಇದ್ವಿ, ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್. ನಿರಾಕಾರ ಪ್ರಭೆಯಾಗಿ ವಿಸ್ತರಣೆ ಮಾಡ್ಕೊಳ್ತಾನೆ. ಭಗವಂತನ ಆಂಶಿಕ ಪ್ರತಿನಿಧಿ, ಪ್ರತಿಯೊಬ್ಬ ಹೃದಯದಲ್ಲಿ ಇರುವಂತಹ ಪರಮಾತ್ಮನಾಗಿ ವಿಸ್ತರಣೆ ಆಗ್ತಾನೆ. ಸೊ ಮೂಲ ರೂಪದಲ್ಲಿ ವಿಸ್ತರಣೆ ಅಂದ್ರೆ ಮೂಲ ರೂಪದಲ್ಲಿ ಪ್ರಕಟ ಆಗ್ತಾನೆ. ಏತೇ ಚಾಂಶಕ್ಲ ಪುಂಸಂ ಕೃಷ್ಣಸ್ತು ಭಗವಾನ್ ಸ್ವಯಂ. ಕೃಷ್ಣಸ್ತು ಭಗವಾನ್ ಸ್ವಯಂ. ಇನ್ನೆಲ್ಲ ಉಳಿದವರ ಅವನ ಅಂಶಗಳು. ಈ ರಾಮ, ನರಸಿಂಹ, ರಾಹ, ಇದೆಲ್ಲ ಆಂಶಿಕ ವಿಸ್ತರಣೆ. ಭಗವಂತನೇ ಬಟ್ ವಿಲಾಸಕ್ಕೋಸ್ಕರ ವಿಸ್ತರಣೆ ಮಾಡ್ಕೊಂಡಿರ್ತಾನೆ. ರಾಮಾದಿ ಮೂರ್ತಿಷು ಕಲಾ ನಿಯಮೇನ ತಿಷ್ಟನ್. ಕೃಷ್ಣ ಬೇರೆ ಬೇರೆ ಅವತಾರದಲ್ಲಿ ಬರ್ತಾನೆ, ಆದ್ರೆ ಮೂಲ ಅವತಾರಿ ಕೃಷ್ಣ. ಈ ಎಲ್ಲ ಅವತಾರಗಳ ಕಾರ್ಯಗಳನ್ನ ಶ್ರೀಮದ್ ಭಾಗವತಂ ವರ್ಣನೆ ಮಾಡುತ್ತೆ. ಭಗವಂತನ ಅಲೌಕಿಕ ದಿವ್ಯ ಲೀಲೆಗಳನ್ನ ಯಾರು ಶ್ರವಣ ಮಾಡ್ತಾರೋ, ಯಾರು ಅದನ್ನ ಗುಣಗಾನ ಮಾಡ್ತಾರೋ, ಅವನಿಗೆ ಭಗವಂತ ತನ್ನ ಮೂಲ ರೂಪದಲ್ಲಿ ದರ್ಶನ ಕೊಡ್ತಾನೆ. ಕೃಷ್ಣ ಸಾಕ್ಷಾತ್ಕಾರ. ಮೊದಲು ನಾವು ಸೆಲ್ಫ್ ರಿಯಲೈಸೇಷನ್ ಮಾಡ್ಕೋಬೇಕು. ನಾನು ಯಾರು, ಜೀವನ ಕರ್ತವ್ಯ ಏನು, ಇದು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಸೆಲ್ಫ್ ರಿಯಲೈಸೇಷನ್, ನಂತರ ಗಾಡ್ ರಿಯಲೈಸೇಷನ್. ಭಾಗವತಂ ನಮ್ಗೆ ಭಗವಂತನ ಪ್ರತಿಯೊಂದು ಲಕ್ಷಣಗಳನ್ನ, ಅವನ ದೈಹಿಕ ಲಕ್ಷಣಗಳನ್ನ, ಅವನ ಕಾರ್ಯಗಳನ್ನ, ಅವನ ಜನ್ಮ ಮತ್ತೆ ಕರ್ಮದ ರಹಸ್ಯವನ್ನ ವಿಸ್ತರಣೆ ಮಾಡಿ ಹೇಳುತ್ತೆ ಭಾಗವತ. ಅವತಾರ ಸಭಾ ಪುರುಷೇರ ಕಲಾಂಶ ಸ್ವಯಂ ಭಗವಾನ್ ಕೃಷ್ಣ ಸರ್ವ ಅವತಂಸ. ಏನು ಹಾಗಂದ್ರೆ ಭಗವಂತ ಆದಿದೈವ, ಎಲ್ಲದಕ್ಕೂ ಮೂಲ, ಎಲ್ಲ ಅವತಾರಗಳ ಉಗಮ ಸ್ಥಾನ. ಆದ್ರೆ ಅವನ ಎಲ್ಲ ಅವತಾರಗಳು
ಪುರುಷಾವತಾರಗಳ ಸ್ವಾಂಶ ಭಾಗ. ಪುರುಷಾವತಾರ ಈಗ ಮತ್ಸ್ಯಾವತಾರ ಅಂತ ಹೇಳ್ತೀವಿ, ಕೂರ್ಮಾವತಾರ. ಇದು ಯಾವ್ದಿದು? ಕ್ಷೀರೋದಕಶಾಯ ವಿಷ್ಣುವಿನ ವಿಸ್ತರಣೆ. ಅಂದ್ರೆ ಭಗವಂತನ ಸ್ವಾಂಶ ಭಾಗದ ಭಾಗ. 10 ಅವತಾರಗಳ ಹೆಸರು ಹೇಳ್ತೀವಲ್ಲ ನಾವು, ಮತ್ಸ್ಯ, ವರಾಹ, ಕೂರ್ಮ ಆದಿ. ಇವು ಕ್ಷೀರೋದಕಶಾಯ ವಿಷ್ಣುವಿನ ವಿಸ್ತರಣೆಗಳು. ಅದಕ್ಕೆ ವಿಷ್ಣುವಿನ ಅವತಾರ ಕೃಷ್ಣ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಯಾವುದು ನಮಗೆ ಸರಿಯಾದ ಜ್ಞಾನ ಇರೋದಿಲ್ಲ, ಸರಿಯಾದ ಮೂಲದಿಂದ ನಾವು ಜ್ಞಾನವನ್ನ ಪಡ್ಕೊಂಡಿರೋದಿಲ್ಲ, ಪರಂಪರಾಗತವಾಗಿ ಬಂದಿರುವಂತ ಜ್ಞಾನವನ್ನ, ಆಗ ನಾವು ತಪ್ಪು ತಪ್ಪು ಅರ್ಥ ಕಲ್ಪಿಸ್ಬಿಡ್ತೀವಿ. ನಮ್ಗೆ ಇಷ್ಟ ಬಂದ ಅರ್ಥವನ್ನ ನಾವು ಕಲ್ಪಿಸ್ಬಿಡ್ತೀವಿ. ಹೀಗೆ ಹೇಳ್ಬೋದು. ಹ್ಮ್ ಈಗ ಕೆಲವು ಸಂಪ್ರದಾಯದಲ್ಲಿ ನಾರಾಯಣ ಎಲ್ಲದಕ್ಕೂ ಮೂಲ ಅಂತ ಹೇಳ್ತಾರೆ. ಈಗ ರಾಮಾನುಜ ಸಂಪ್ರದಾಯ ಅವರು ನಾರಾಯಣನೇ ಶ್ರೇಷ್ಠ, ಲಕ್ಷ್ಮೀನಾರಾಯಣವೇ ಶ್ರೇಷ್ಠ ಅಂತ ಹೇಳ್ತಾರೆ. ಇರ್ಬೋದು, ಲಕ್ಷ್ಮೀನಾರಾಯಣ ರಾಧಾಕೃಷ್ಣರ ವಿಸ್ತರಣೆನೆ. ಆದ್ರೆ ಶಾಸ್ತ್ರ ಏನ್ ಹೇಳುತ್ತೆ, ತಪ್ಪು ದಾರಿಗೆ ಎಳೆಯಲ್ಪಟ್ಟಿರುವ ಇಂಥ ವ್ಯಾಖ್ಯಾನಕಾರರಿಗೆ ನಾವು ಹೀಗೆ ಹೇಳ್ಬೋದು. ಅಂದ್ರೆ ನಾವು ಶಾಸ್ತ್ರ ಮಾನ್ಯ ಮಾಡದ ಯಾವುದನ್ನು ಕೂಡ ಚರ್ಚೆ ಮಾಡಬಾರ್ದು. ಶಾಸ್ತ್ರ ಮಾನ್ಯ ಮಾಡದ, ಶಾಸ್ತ್ರ ಒಪ್ಕೊಳ್ಳದೆ ಇರುವಂತ ಯಾವ ವಿಚಾರಗಳನ್ನು ನಾವು ನಮ್ಮ ಬುದ್ಧಿಗೆ ಬಂದಾಗೆ ಅದಕ್ಕೆ ವ್ಯಾಖ್ಯಾನ ಮಾಡಬಾರ್ದು. ಒಂದು ವಿಷಯವನ್ನ ನಾವೇನಾದ್ರೂ ಚರ್ಚೆ ಮಾಡೋಕ್ ಮೊದಲು ಅದು ಕ್ರಿಯಾ ವಿಶೇಷಣವನ್ನು ಹೇಳಬಾರ್ದು. ಏನು ಕ್ರಿಯಾ ವಿಶೇಷಣ ಅಂದ್ರೆ, ಈಗ ರನ್ನಿಂಗ್ ರೇಸ್ ನಡೀತದೆ, ರನ್ನಿಂಗ್ ರೇಸ್ ಇನ್ನು ಕ್ರಿಯೆ ನಡೆದಿಲ್ಲ, ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು ಗೊತ್ತಿಲ್ಲ. ಅದು ಇವನು ಸೂಪರ್ ಫಾಸ್ಟ್ ರನ್ನಿಂಗ್ ರೇಸರ್ ಅಂತ ಹೇಳ್ಬಿಡ್ತೀವಿ. ಇದು ವಿಶೇಷಣ, ಕ್ರಿಯಾ ವಿಶೇಷಣ. ಓಡ್ತಾನೆ ಚೆನ್ನಾಗಿ, ಬಟ್ ಸೂಪರ್ ಆಗಿ ಓಡ್ತಾನೆ ಅಂತ ಹೇಳ್ಬಿಡ್ತೀವಿ ನಾವು. ಯಾವುದೇ ವಾದವನ್ನ ಮಂಡಿಸೋಕ್ ಮುಂಚೆ ಅದ ಕ್ರಿಯಾ ವಿಶೇಷಣ ಹೇಳಬಾರ್ದು. ಅದ್ರ ಪ್ರಕಾರ ಆಗದೆ ಹೋಗ್ಬೋದು. ಏನರ್ಥ ಆಯ್ತು? ಇವನು ಈಗ ಒಬ್ಬ ಸ್ಟೂಡೆಂಟ್ ಟೀಚರ್ ಮುಂದೆ, ಅಪ್ಪ ಮುಂದೆ ಹೇಳ್ತಾರೆ, ಟೀಚರ್ ನನ್ನ ಮಗ ತುಂಬಾ ಬ್ರಿಲಿಯಂಟ್. ತುಂಬಾ ಅನ್ನೋದು ಕ್ರಿಯಾ ವಿಶೇಷಣ. ಚೆನ್ನಾಗಿ ಓದ್ತಾನೆ, ಹಗಲು ರಾತ್ರಿ ಓದ್ತಾನೆ. ಅಂದ್ರೆ ಒಂದು ಕ್ರಿಯೆಗೆ ವಿಶೇಷಣ. ಅದನ್ನ ವಾದ ಒಂದು ವಾದವನ್ನ ಮಂಡ್ಸಕ್ ಮುಂಚೆ ಹೇಳಬಾರ್ದು. ನಾವು ಭಗವಂತನ ಅಲೌಕಿಕ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ ಮುಂಚೆ ನಾವು ಅದ್ರ ವಿಶೇಷಣ ಹೇಳ್ಬಾರ್ದು. ಕೃಷ್ಣ ಏನಿದೆ ಅಂತ ಹೇಳ್ಬಾರ್ದು, ಕ್ರಿಯಾ ವಿಶೇಷಣ ಹೇಳ್ಬಾರ್ದು. ಏನು ಗೊತ್ತಿಲ್ಲದಾಗ ಸುಮ್ಮನೆ ಇರಬೇಕು. ಈಗ ಅವನು ಬೆಸ್ಟ್ ಸ್ಟೂಡೆಂಟ್, ಚೆನ್ನಾಗಿ ಓದಿದಾನೆ ಅನ್ನೋದು ಗೊತ್ತಾಗದೆ ಯಾವಾಗ? ಎಕ್ಸಾಮ್ ಆದ್ಮೇಲೆ ಗೊತ್ತಾಗುತ್ತೆ. ಎಕ್ಸಾಮ್ ಆಗೋ ತನಕ ಕಾಯ್ಬೇಕು. ನಮ್ಮ ಎಕ್ಸಾಮ್ ಆಗಕ್ ಮುಂಚೆನೆ ಅವ್ನ್ ದಡ್ಡ ಬುದ್ಧಿವಂತ ಅಂತ ಹೇಳೋಂಗಿಲ್ವಲ್ಲ. ಅಂದ್ರೆ ಯಾವುದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡು ಪರಿಣಾಮದಲ್ಲಿ, ಅಂದ್ರೆ ಅದ್ರ ರಿಸಲ್ಟ್ ಏನಾಗುತ್ತೋ ಅದ್ರ ಮೇಲೆ ನಾವು ವಾದ ಮಂಡಿಸ್ಬೇಕು. ಕೃಷ್ಣ ದೇವತಮ ಪರಮ ಪುರುಷ ಅನ್ನೋದು ಗೊತ್ತಿಲ್ಲ, ಅವನ ಲೀಲೆಗಳು ಗೊತ್ತಿಲ್ಲ ನಮ್ಗೆ ಅಂದಾಗ ನಾವು ಹೇಗೆ ಅವನನ್ನ ಒಬ್ಬ ಸಾಮಾನ್ಯ ಪುರುಷ ಅಂತಾನೋ ಅಥವಾ ವಿಷ್ಣುವಿನ ಅವತಾರ ಅಂತಾನೋ ಹೇಳ್ಬೋದು? ಇಲ್ಲಿ ಬರುತ್ತೆ ನೋಡಿ, ಕ್ಲಿಯರ್ ಆಗಿ ಬರುತ್ತೆ. ವಿಷ್ಣುವಿನ ಅವತಾರ ಕೃಷ್ಣ ಅಂತ ಹೇಳ್ತಾರಲ್ಲ ದಡ್ಡ ಪಂಡಿತರು, ಹೇಗೆ ಹೇಳಿದ್ರು? ಹೌದು, ಒಂದು ರೀತಿಲಿ ಕರೆಕ್ಟ್. ಹೆಂಗೆ? ಕ್ಷೀರೋದಕಶಾಯ ವಿಷ್ಣುವಿನ ಅವತಾರ ಆಗಿ ಬರ್ತಾನೆ ಭಗವಂತ. ಬಟ್ ಕ್ಷೀರೋದಕಶಾಯ ವಿಷ್ಣುವಿಗೆ ಮೂಲ ಯಾರು? ಇವನೇ, ಭಗವಾನ್ ಶ್ರೀ ಕೃಷ್ಣನೇ. ಅದಕ್ಕೆ ನಾವು ರೆಫರೆನ್ಸ್ ತಗೋಬೇಕಾದ್ರೆ ಇದಕ್ಕೆಲ್ಲ ನಾನು ಉದಾಹರಣೆ ಕೊಟ್ಟು ಹೇಳ್ತೇನಲ್ವಾ. ಇವಾಗ ಮೈಸೂರು ಎಷ್ಟು ದೂರ ಇದೆ ಅಂತ ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಆನ್ಸರ್ ಹೇಳ್ತಾರೆ. ಎಲ್ಲಾರ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಒಬ್ರು ರಾಮನಗರದಿಂದ ಡಿಸ್ಟೆನ್ಸ್ ತಗೋಬಹುದು, ಒಬ್ರು ಬಿಡದಿಯಿಂದ ತಗೋಬಹುದು, ಒಬ್ರು ಈ ಕಡೆ ಮಂಡ್ಯ ಅಂತ ತಗೋಬಹುದು, ಇನ್ನೊಬ್ರು ಅಮೆರಿಕದಿಂದ ತಗೋಬಹುದು ಡಿಸ್ಟೆನ್ಸ್. ನಿಮ್ಮ ಮೂಗಿನವರಿಗೆ ನೀವು ಹೇಳೋದು ಕರೆಕ್ಟ್ ಇರುತ್ತೆ, ಬಟ್ ಎಲ್ಲರ ಆನ್ಸರ್ ರಾಂಗ್ ಇರುತ್ತೆ. ಬಟ್ ನಾನ್ ಕೇಳಿದ್ದು ಬೆಂಗಳೂರಿಂದ ಎಷ್ಟು ದೂರ ಆಗುತ್ತೆ ಅಂತ. ಸೊ ಯಾವುದೇ ವಾದವನ್ನ ಮಂಡಿಸೋಕ್ ಮುಂಚೆ ಅದರ ಪರಿಣಾಮವನ್ನ ನಾವು ಅರ್ಥ ಮಾಡ್ಕೋಬೇಕು. ಕೃಷ್ಣ ದೇವತಮ ಪರಮ ಪುರುಷ ಹೌದು ಅಲ್ವೋ ಶಾಸ್ತ್ರ ಹೇಳುತ್ತೆ. ನಿಮಗ್ ಬಾಯಿ ಬಂದಂಗೆ ಹೇಳೋದಕ್ಕೆ ನೀವ್ ಯಾರು? ಶಾಸ್ತ್ರ ಹೇಳ್ಬೇಕು ನಮ್ಗೆ. ವಾದ ಮಂಡಿಸೋಕ್ ಮುಂಚೆ ವಾದದ ಸೋರ್ಸ್ ಏನು, ನೀವು ಯಾವ್ದರ ಆಧಾರದ ಮೇಲೆ ವಾದ ಮಾಡ್ತೀರಾ? ನಿಮ್ಮ ತರ್ಕದ ಮೇಲೆ ವಾದ ಮಾಡ್ತಿರೋ ಅಥವಾ ಶಾಸ್ತ್ರದ ಮೂಲಕ ವಾದ ಮಾಡ್ತಿರೋ?
ಹ್ಮ್ ಈಗ ಹ್ಮ್ ಸ್ಕೂಲ್ನಲ್ಲಿ ಮಕ್ಕಳಿಗೆ ಆ, ಕವಿ ಪರಿಚಯ ಅಂತ ಮಾಡಿಕೊಡ್ತಾರೆ. ಈಗ ಯಾವ್ದೋ ಒಂದು ಕವನ ಇರುತ್ತೆ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಅಂತ ಹೇಳಿ, ಅಲ್ಲಿ ಅದನ್ನ ಬರೆದವ್ರು ಒಬ್ರು ಇರ್ತಾರೆ. ಆದ್ರೆ ಬರೆದವ್ರ ಬಗ್ಗೆ ನಮಗೆ ಗಮನ ಕೊಡೋದಿಲ್ಲ. ಒಟ್ಟಲ್ಲಿ ಏನು, ಅದನ್ನ ತಿಳ್ಕೊಬೇಕು, ವಸ್ತು ವಿಷಯ ತಿಳ್ಕೊಬೇಕು. ಅಲ್ಲ, ಸಾಮಾನ್ಯವಾಗಿ ಹೋಗಿ ಎಲ್ರು ಕೇಳ್ತಾರೆ ಇದು ಬರೆದವ್ರು ಯಾರು ಅಂತ. ಆದ್ರೆ ಬಹುತೇಕರಿಗೆ ಈ ಜಗತ್ತನ್ನ ರಚನೆ ಮಾಡಿದವ್ರು ಯಾರು ಗೊತ್ತಿಲ್ಲ. ಪ್ರತಿಯೊಂದು ವಸ್ತುವಿಗೆ ಬಣ್ಣ ತುಂಬಿದವ್ರು ಯಾರು ಗೊತ್ತಿಲ್ಲ. ಒಟ್ಟಲ್ಲಿ ಎಂಜಾಯ್ ಮಾಡ್ತಾ ಇದೀವಿ ನಾವು. ಸರಿನಾ ಇದು? ನಾವು ಬುಕ್ ಓದ್ಬೇಕಾದ್ರೆ, ಮಕ್ಳು ಸ್ಕೂಲಲ್ಲಿ ಇರ್ಬೇಕಾದ್ರೆ ನಾವು ಕವಿ ಕೃತಿ ಪರಿಚಯ ಅಂತೆಲ್ಲ ಓದಿ ಅದನ್ನ ಅರ್ಥ ಮಾಡಿಸ್ತಾ ಇದ್ರು. ನೋಡಿ, ಹೀಗೆ ಹೀಗೆ ಇದನ್ನ ಬರ್ದವ್ರು, ಇದನ್ನ ಮಾಡಿದವರು, ತಿದ್ದದವ್ರು ಅಂತ ಹೇಳ್ತಿದ್ವಿ ನಾವು. ಸಂವಿಧಾನ ರಚನೆ ಮಾಡಿದವರು, ಸ್ವತಂತ್ರ ಕೊಡಿಸಿದವರು, ಈ ದೇವಸ್ಥಾನ ಕಟ್ಟಿಸಿದವರು, ಹೊಯ್ಸಳರು, ಚಾಲುಕ್ಯರು ಅಂತ ಹೇಳ್ತಿದ್ವಿ. ಹೇಳ್ತಿದ್ವಾ? ಸ್ವಲ್ಪ ಪ್ರಶ್ನೆ ದೊಡ್ಡದು ಮಾಡೋಣ. ಅದೆಲ್ಲ ಸರಿ, ಅದಕ್ಕೊಬ್ರು ಕರ್ತರು ಇದ್ದಾರೆ. ಈ ಜಗತ್ತನ್ನ ರಚನೆ ಮಾಡಿದವ್ರು ಯಾರು ಅಂತ ಕೇಳ್ತೀವಿ ನಾವು ಪ್ರಶ್ನೆ. ಏನ್ ಹೇಳ್ತೀರಿ ಉತ್ತರ ಅದಕ್ಕೆ? ಹ್ಮ್ ಅದಕ್ಕೆ ಶ್ರೀಲ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಹೇಳ್ತಾರೆ, ಒಂದು ವಾಕ್ಯದ ಕರ್ತೃ ಪದವು ಓದುಗನಿಗೆ ತಿಳಿದಿರುವುದಿಲ್ಲ, ಆದರೆ ವಿಷಯ ಏನೆಂಬುದು ಅವನಿಗೆ ತಿಳಿದಿರ್ತದೆ. ಈಗ ಭೂಮಿ ಸುತ್ತುತ್ತೆ ಅಂತ ಗೊತ್ತು ಅಲ್ವಾ? ಭೂಮಿ ಸುತ್ತುತ್ತಾ? ಹೌದು. ಭೂಮಿ ರಿವಾಲ್ವ್ ಆಗುತ್ತೆ, ರೊಟೇಟ್ ಆಗುತ್ತೆ, ತನ್ನ ಕಕ್ಷೆಯಲ್ಲಿ ಸುತ್ತುತ್ತೆ, ಮತ್ತೆ ಅದ್ರ ಜೊತೆಗೆ ಸೂರ್ಯ ಜೊತೆ ಸುತ್ತುತ್ತೆ. ತನ್ನ ಕಕ್ಷೆಯಲ್ಲಿ ಸುತ್ತೋದಕ್ಕೆ 1 ತಿಂಗಳು ಬೇಕು, ಒಂದ್ ರೌಂಡ್ ಬರೋದಕ್ಕೆ. ಸೂರ್ಯನಿಗೆ ಒಂದ್ ರೌಂಡ್ ಬರೋದಕ್ಕೆ 1 ವರ್ಷ ಬೇಕು. ಈಗ ಭೂಮಿ ಸುತ್ತುತ್ತೆ ಅಂತ ಗೊತ್ತು ನಮಗೆ, ಯಾರು ನೋಡಿದ್ದಾರೆ? ಸುತ್ತುತ್ತೆ ಅನ್ನೋದು ಗೊತ್ತು. ಮಕ್ಕಳನ್ನ ಕೇಳಿದ್ರೆ ಹೇಳ್ತಾರೆ ಭೂಮಿ ಸುತ್ತುತ್ತಪ್ಪ, ರೊಟೇಟ್ ಆಗುತ್ತೆ, ರಿವಾಲ್ವ್ ಆಗುತ್ತೆ ಅಂತ. ಯಾರು ನೋಡಿದ್ದಾರೆ? ಮತ್ತೆ ಹೇಗೆ ನಂಬ್ತಾ ಇದೀವಿ ನಾವು? ಅಂದ್ರೆ ಪ್ರತಿಯೊಂದು ವಸ್ತುವಿನ ಹಿಂದೆ ಅದರ ಮೂಲ ಕರ್ತೃ ಅನ್ನೋರು ಒಬ್ರು ಇರ್ತಾರೆ. ನಮ್ಗೆ ಗೊತ್ತಿಲ್ಲದೆ ನಾವು ಮಾಡ್ತಾ ಇದೀವಿ ಬಿಸ್ನೆಸ್ ಅಷ್ಟೇನೆ, ವ್ಯಾಪಾರ. ನಮ್ಗೆ ಗೊತ್ತಿಲ್ಲ, ಆದ್ರೆ ಯಾರೊಬ್ರು ಇದ್ದಾರೆ ಅಂತ ಒಂದು ಒಂದು ಅನುಮಾನದ ಮೇಲೆ ಮಾಡ್ತಾ ಇದೀವಿ ಅಲ್ವಾ? ಹಾಗೆ ಇಲ್ಲಿ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಈಗ ಈ ಬ್ರಾಹ್ಮಣ ತುಂಬಾ ದೊಡ್ಡ ವಿದ್ವಾಂಸ ಅಂತ ಹೇಳ್ತೀವಿ. ಈ ಬ್ರಾಹ್ಮಣನ ಶಬ್ದ ವಿಷಯ, ಆ ವಸ್ತು ವಿಷಯ. ವಿದ್ವತ್ತು ಅನ್ನೋದು, ಈಗ ಬ್ರಾಹ್ಮಣರು, ಎಲ್ಲ ಬ್ರಾಹ್ಮಣರು ವಿದ್ವತ್ ಇರೋದಿಲ್ಲ. ವಿದ್ವತ್ತಿರುವಂತ ಬ್ರಾಹ್ಮಣ ಅಂತ ಹೇಳ್ತೀವಿ. ಆ ವಿದ್ವತ್ ಅನ್ನೋದು ವಿಶೇಷಣ. ಬ್ರಾಹ್ಮಣ ಅಂತ ಎಲ್ರಿಗೂ ಗೊತ್ತಿರೋಂಥದ್ದು, ಬಟ್ ಆ ಬ್ರಾಹ್ಮಣನಲ್ಲಿ ವಿದ್ವತ್ ಇದೆ ಅಂತ ಯಾರಿಗೆ ಗೊತ್ತು? ಅಲ್ವಾ? ಈಗ ಕೃಷ್ಣ ದೇವ್ರು ಅಂತ ಗೊತ್ತಪ್ಪ, ಅವನಲ್ಲಿ ಏನ್ ಶಕ್ತಿ ಇದೆ ಅಂತ ಯಾರಿಗೆ ಗೊತ್ತು? ಇಲ್ಲಿ ಉದಾಹರಣೆ ಹೇಳ್ತಾರೆ, ಏಚೆ ಕಹಿ ಏಯ್ ವಿಪ್ರ ಪರಮ ಪಂಡಿತ. ವಿಪ್ರ ಅನುವಾದ ಇಹಾರ ವಿಧೇಯ ಪಾಂಡಿತ್ಯ. ಆ ಬ್ರಾಹ್ಮಣನಲ್ಲಿ ಪಾಂಡಿತ್ಯ ಇದೆ ಅಂತ ಗೊತ್ತಾಗೋದು ಯಾವಾಗ ನಮಗೆ? ಅದನ್ನ ಅನುಭವಕ್ಕೆ ಬಂದಾಗ. ನೋಡಿ, ಎಷ್ಟು ಸರಳವಾಗಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ತುಂಬಾ ಕಷ್ಟವಾದ ವಿಷಯವನ್ನ ಸರಳವಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಮೊದಲು ಭಗವಂತ ಈಗ ಬ್ರಾಹ್ಮಣನನ್ನ ಗುರುತು ಮಾಡಿ, ಆ ಬ್ರಾಹ್ಮಣ ಇರುವಂತ ವಿಶೇಷಣವನ್ನ ನಾವು ಹೇಳಬೇಕು. ಆಮೇಲೆ ನೋಡಿ, ಇವ್ರೊಬ್ರು ಬ್ರಾಹ್ಮಣರು, ಅವ್ರ ಮಹಾ ವಿದ್ವಾಂಸರು ಅಂತ ಹೇಳ್ತೀವಲ್ವಾ? ಹಾಗೆ ಮೊದಲು ನಾವು ಭಗವಂತನ ಅರ್ಥ ಮಾಡ್ಕೋಬೇಕು, ಆಮೇಲೆ ಅವನ ವಿಶೇಷಗಳು ಅರ್ಥ ಆಗುತ್ತೆ. ಯಾರಾದ್ರೂ ಮನೆಗೆ ಬಂದ್ರೆ ನಾವೇನ್ ಹೇಳ್ತೀವಿ ಫಸ್ಟು? ಮನೆ ಕೂತ್ಕೊಳ್ಳಿ ಅಂತ ಹೇಳಿ ಕೇಳಿ, ನೀವು ದೊಡ್ಡ ವ್ಯಕ್ತಿ, ಹೇಗೆ ದೊಡ್ಡ ವ್ಯಕ್ತಿ? ಹೀಗೆ, ಓಹೋ ಹೌದಾ ಅಂತ ಅನ್ಸುತ್ತೆ ನಮ್ಗೆ. ಇದೇ ಇದೇ ತರ ಭಗವಂತನ ಅವತಾರಗಳು, ಭಗವಂತನ ಕಾರ್ಯಗಳು ನಮ್ಗೆ ಅಪರಿಚಿತ, ಗೊತ್ತಿಲ್ಲ ನಮ್ಗೆ. ಏನೋ ಮಾಡ್ತಾನೆ, ಯಾರೋ ಇದ್ದಾರೆ ಹಿಂದೆ. ಅಲ್ಲ, ನಾವು ತಿಂದನ್ನ ಜೀರ್ಣ ಆಗ್ಬೇಕಾದ್ರೆ ಭಗವಂತ ನಾನ್ ಇರ್ತೀನಿ ಒಳಗಡೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶಿತಃ ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ. ನೀವು ತಿನ್ನುವ 4 ವಿಧವಾದ ಅನ್ನವನ್ನ ನಾನು ಒಳಗ್ ಕೂತ್ಕೊಂಡು ಜೀರ್ಣ ಮಾಡ್ತೀನಪ್ಪ ಅಂತ ಹೇಳ್ತಾನೆ. ನಮ್ಗೆ ಗೊತ್ತಾ? ನೋಡಿದೀವ ನಾವಲ್ಲಿ? ಜೀರ್ಣ ಆಗುತ್ತೆ ಗೊತ್ತು, ಅದೆಲ್ರಿಗೂ ಗೊತ್ತು. ಜೀರ್ಣ ಆಗುತ್ತೆ ಅಂತ ಒಂದು ಸಣ್ಣ ಮಗು ಗೊತ್ತು.
ಫಿಲಾಸಫಿ ಓದ್ಬೇಕಾ? ತಿಂದಿದ್ದನ್ನ ಜೀರ್ಣ ಆಗುತ್ತೆ ಅನ್ನೋದಕ್ಕೆ ಓದ್ಬೇಕಾ? ಫಿಲಾಸಫಿ ಓದ್ಬೇಕಾ? ಜೀರ್ಣ ಆಗುತ್ತೆ, ಎಲ್ರಿಗೂ ಗೊತ್ತು. ಪ್ರಾಣಿ ತಿಂದ್ರು ಜೀರ್ಣ ಆಗುತ್ತೆ. ಪ್ರಾಣಿಗಳನ್ನು ಆಹಾರ ತಿಂತವಲ್ವಾ, ಜೀರ್ಣ ಆಗುತ್ತೆ. ನಮಗೂ ಆಗುತ್ತೆ. ಮತ್ತೆ ವಿಷಯ ತಿಳ್ಕೊಳ್ಳೋದು ಹೆಂಗೆ ನಾವು? ಅಯ್ಯೋ, ಯಾರೋ ಮಾಡ್ಕೊಂಡು ಹೋಗ್ತಾರೆ ಬಿಡ್ರಿ ಅಂದ್ರೆ ಅದು ದುರಹಂಕಾರ ಆಗುತ್ತೆ ಅಲ್ವಾ? ಆಗುತ್ತಾ ಇಲ್ವೋ? ಅಷ್ಟು ಅವನ ಬಗ್ಗೆ ತಿಳ್ಕೋಬೇಕು. ಈಗ ಕೃಷ್ಣ ಅನ್ನೋ ಶಬ್ದ ಒಂದು ವಿಷಯ ಆದ್ರೆ, ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನೋದು ವಿಶೇಷಣ. ಈಗ ನಾವು ವಿಶೇಷಣ ಹಾಕ್ಬೇಕಾದ್ರೆ ಅವನಲ್ಲಿ ಆ ಗುಣ ಇರಬೇಕು. ಈಗ ಯಾರೋ ಒಬ್ಬ ದಡ್ಡನ್ನ ಕರ್ಕೊಂಡ್ಬಂದ್ಬಿಟ್ಟು ಮಹಾ ವಿದ್ವಾನ್ ಬ್ರಾಹ್ಮಣ ಪಂಡಿತ ಅಂದ್ರೆ ಜನ ಒಪ್ತಾರ? ಇಲ್ಲ. ಆ ವಸ್ತುಗೆ ಅದು ವಿಶೇಷಣ ಏನಲ್ಲ. ಆ ಬ್ರಾಹ್ಮಣ ದಡ್ಡ ಇರ್ಬೋದು, ಮೂರ್ಖ ಇರ್ಬೋದು, ನಾವು ಮಹಾನ್ ವಿದ್ವಾನ್ ಹೂ ಅಂತೆಲ್ಲ ಹೇಳ್ತೀವಲ್ವಾ, ಬಹುಪರಾಕ್, ಆ ವಿಶೇಷಣಕ್ಕೆ ಅರ್ಥನೇ ಇಲ್ಲ. ಆ ಬ್ರಾಹ್ಮಣನ್ ಬೆಲೆನೂ ಇಲ್ಲ ಅವಾಗ. ಸೊ ಇಲ್ಲಿ ನಮ್ಗೆ ಅರ್ಥ ಮಾಡ್ತಾರೆ ಇದು. ಕೃಷ್ಣ ಒಂದು ವಸ್ತು ಆಗಿದ್ರೆ, ನಮ್ಗೆ ಧ್ಯಾನದ ವಸ್ತು ಆಗಿದ್ರೆ, ಅದರ ವಿಶೇಷಣ ಏನು? ದೇವೋತ್ತಮ ಪರಮ ಪುರುಷ ಅನ್ನೋದು ಅವನ ವಿಶೇಷಣ. ಅದಕ್ಕೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬೇಕು ನಾವು. ಪ್ರತಿಯೊಂದು ವಸ್ತುನೇ ಕೃಷ್ಣನೇ, ಎಲ್ಲ ತಾನೇ. ನಾನಿಲ್ಲದ ಒಂದು ವಸ್ತು ಯಾವುದೂ ಇಲ್ಲ ಜಗತ್ತಲ್ಲಿ ಅಂತ ಹೇಳ್ತಾನೆ. ಎಲ್ಲವೂ ಕೂಡ ಕೃಷ್ಣನ ಶಕ್ತಿಯ ವಿಸ್ತರಣೆ. ಅದಕ್ಕೆ ಅವನನ್ನ ದೇವೋತ್ತಮ ಪರಮ ಪುರುಷ ಅಂತ. ಆದ್ರೆ ಒಂದ್ ಪ್ರಶ್ನೆ ಬರುತ್ತೆ, ಯಾಕೆ ನಮ್ಗೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ? ನಮ್ಗೆ ಇದೆಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ? ಭ್ರಮ ಪ್ರಮಾದ ವಿಪ್ರಲಿಪ್ಸ ಕರ್ಣಾಪಾಠವ ಆರ್ಷ ವಿಜ್ಞಾವಾಕೆ ನಾಹಿ ದೋಷ ಏಯಿಸಬ. ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ದೋಷಗಳಿದೆ ಅಂತ ಹೇಳ್ತಿದ್ದಾರೆ. ನಮ್ಮಲ್ಲಿ 4 ದೋಷಗಳಿದೆ. ಭ್ರಮೆ ಇದೆ, ಪ್ರಮಾದ, ವಿಪ್ರಲಿಪ್ಸ, ಕರ್ಣಪಾಠವ. ಏನು ಹಾಗಂದ್ರೆ ಭ್ರಮೆ ಅಂದ್ರೆ ಏನು? ಹಗ್ಗನ ಹಾವು ಅಂತ ಭಾವಿಸ್ತೀವಲ್ವಾ, ಅದು ಭ್ರಮೆ. ಅದಿದೆ ನಮ್ಮಲ್ಲಿ. ಸುಳ್ಳುನ ಸತ್ಯ ಅಂತ, ಸತ್ಯನ ಸುಳ್ಳು ಅಂತ, ಒಳ್ಳೆಯವ್ರನ್ನ ಕೆಟ್ಟವರು ಅಂತ, ಕೆಟ್ಟವ್ರನ್ನ ಒಳ್ಳೆಯವರು ಅಂತ ಅನ್ಸುತ್ತೆ ನಮಗೆ ಅನ್ನೋ ಭಾವನೆ ಬರುತ್ತೆ. ಇದಕ್ಕೆ ಭ್ರಮೆ ಅಂತ ಕರೀತಾರೆ. ಹುಸಿ ಜ್ಞಾನ, ಸುಳ್ಳು ಜ್ಞಾನ ಅಥವಾ ತಪ್ಪು. ಕಪ್ಪೆ ಚಿಪ್ಪು ಹಿಡ್ಕೊಂಡು ಇದು ಬಂಗಾರ ಅಂತ ತಿಳ್ಕೊಳ್ತೇವೆ, ಭ್ರಮೆ ಇದು. ಪ್ರಮಾದ ಅಂದ್ರೆ ಏನು? ನಾವೆಲ್ಲ ಪ್ರಮಾದ ಮಾಡ್ತಿದೀವಿ. ಏನು ಪ್ರಮಾದ? ವಾಸ್ತವತೆ ಬಗ್ಗೆ ಗಮನನೇ ಕೊಡೋದಿಲ್ಲ. ತಿಂದಿದ್ದನ್ನ ಜೀರ್ಣ ಆಗ್ತಾ ಇದೆ, ವಾಸ್ತವತೆ. ಎಷ್ಟು ಜನಕ್ಕೆ ಗಮನ ಇದೆ ಅದು? ಭಗವಂತ ಮಾಡ್ತದೆ ಒಳಗಡೆ ಕೂತ್ಕೊಂಡು ಅಂತ. ವಾಸ್ತವತೆ ಬಗ್ಗೆ ಎಷ್ಟು ಜನಕ್ಕೆ ಅರಿವಿದೆ? ಇದು ನಮ್ಮ ಪ್ರಮಾದ. ನಾವು ಪ್ರಮಾದ ಮಾಡ್ತಾ ಇದೀವಿ. ಯಾಕಂದ್ರೆ ಸತ್ಯ ತಿಳ್ಕೊಳ್ಳದೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ವಿಪ್ರಲಿಪ್ಸ. ವಿಪ್ರಲಿಪ್ಸ ಅಂದ್ರೆ ಮೋಸ ಮಾಡುವ ಪ್ರವೃತ್ತಿ. ನಾನು ಯಾರಿಗೂ ಮೋಸ ಮಾಡಿಲ್ಲಪ್ಪ ಅಂತ ಹೇಳ್ಬೋದು. ನಾವು ಮಾಡ್ತಾ ಇರೋದು ಮೋಸನೇ. ಮೋಸ ಮಾಡುವ ಪ್ರವೃತ್ತಿ ಮತ್ತು ಮೋಸ ಹೋಗುವ ಪ್ರವೃತ್ತಿ. ಜನ ಏನ್ ಬೇಕಾದ್ರೂ ಹೇಳಿ ಮೋಸ ಮಾಡ್ಬೋದು ನಮ್ಗೆ. ಸುಳ್ಳು, ವಂಚನೆ ಏನ್ ಹೇಳಿ ಮೋಸ. ನಾವು ಮೋಸ ಹೋಗಕ್ಕೆ ಅಂತಾನೆ ಬಂದಿದ್ದೀವಿ, ಇಲ್ಲಿ ಮೋಸ ಮಾಡ್ತಾರೆ. ವಿಪ್ರಲಿಪ್ಸ. ಕರ್ಣ ಅಪಾಠವ ಅಂದ್ರೆ ಏನು? ಕರ್ಣ ಅಂದ್ರೆ ಇಂದ್ರಿಯ, ಅಪಾಠವ ಅಂದ್ರೆ ಅಪರಿಪೂರ್ಣತೆ. ಕರ್ಣ ಅಪಾಠವ ಅಂದ್ರೆ ಇಂದ್ರಿಯಗಳ ಅಪರಿಪೂರ್ಣತೆ. ಅಪರಿಪೂರ್ಣತೆ ಇಂದ್ರಿಯಗಳಿಂದ ನಾವು ಪರಿಪೂರ್ಣನಾದ ಭಗವಂತನನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. 4 ದೋಷ ಇದೆ ನಮ್ಮಲ್ಲಿ, ನೆನಪಲ್ಲಿ ಇಟ್ಕೊಳ್ಳಿ. ಭ್ರಮ, ಪ್ರಮಾದ, ವಿಪ್ರಲಿಪ್ಸ, ಕರ್ಣಪಾಠವ. ಭ್ರಮೆ ಇದೆ, ಪ್ರಮಾದ ಮಾಡ್ತೀವಿ, ವಿಪ್ರಲಿಪ್ಸ ಮೋಸ ಹೋಗ್ತೀವಿ, ಮೋಸ ಮಾಡ್ತೀವಿ, ಕರ್ಣಪಾಠವ ಅಪರಿಪೂರ್ಣ ಇಂದ್ರಿಯ. ಇವಾಗ ಏನು ಅಪರಿಪೂರ್ಣ ಇಂದ್ರಿಯ ಅಂದ್ರೆ, ಈಗ ನಿಮ್ ಬೆನ್ನಿಂದ ಏನೋ ಒಂದು ವಸ್ತು ಇದೆ, ನಾವು ನೋಡಕ್ಕಾಗುತ್ತಾ? ಏಕಕಾಲದಲ್ಲಿ ಎಲ್ಲಾ ದಿಕ್ಕಲ್ಲೂ ನಾವು ನೋಡಕ್ಕಾಗುತ್ತಾ?
ಎಷ್ಟು ಕಣ್ಣು ಕಾಣಿಸುತ್ತೋ ಅಷ್ಟೇ. ಒಬ್ಬ ಒಂದು ಮರವನ್ನ ನೋಡ್ತಾನೆ, ಆ ಮರದ ಎಷ್ಟು ಅಂಶವನ್ನ ನೋಡ್ಬೋದು? 0.001% ನೋಡ್ಬೋದು. ಪೂರ್ತಿ ನೋಡಕ್ಕಾಗತ್ತ ಮರವನ್ನ? ಹ್ಮ್ ಇಲ್ಲ. ಒಂದು ಮರದ ಪೂರ್ತಿ ಫುಲ್ ಲೆಂತ್ ಫೋಟೋ ತಗೊಂಡು ನಾವು ಪೂರ್ತಿ ನೋಡಕ್ಕಾಗತ್ತ ಅದರಿಂದ? One more set of albums will look at it. Okay. Phrases. Testing. Only Testing. one. It is 2 GB server. No. What is action? Yes. ತಪ್ಪು, ಭ್ರಮೆ, ವಂಚನೆ, ದೋಷಪೂರ್ಣವಾದ ಗ್ರಹಿಕೆ. ಸೊ ಅದಕ್ಕೆ ನಾವು ದೋಷಪೂರ್ಣವಾದ ಗ್ರಹಿಕೆ ಮಾಡಬಾರ್ದು, ಕೇರ್ಫುಲ್ ಆಗಿರ್ಬೇಕು. ನಮ್ ಕಣ್ಣಿಗೆ ಅದು ತಪ್ಪು ತರ ಕಾಣಿಸ್ತಾ ಇರ್ಬೋದು ಮೇಲ್ನೋಟಕ್ಕೆ, ಅದು ಸರಿ ಇರ್ಬೋದು, ಸರಿ ಅಂತ ಅನಿಸ್ಬೋದು, ತಪ್ಪಿರುತ್ತೆ. ಆದ್ರೆ ನಾವ್ ಅನ್ಕೊಂಡಿದ್ದೇ ಸರಿ ಅಂತ ಹೇಳಬಾರ್ದು, ಅದು ಬಿಡ್ಬೇಕು. ಹೌದಾ, ಇರ್ಬೋದು ಇರ್ಬೋದು, ನಾನು ಅನ್ಕೊಂಡಿದ್ದು ತಪ್ಪಿರ್ಬೋದು ಹಾಗಾದ್ರೆ ಅನ್ನೋದು ಬರ್ಬೇಕು. ಇದರಿಂದ ನಾವು ಮೋಸ ಹೋಗ್ತಾ ಇರೋದು, ನಾವು ಇದರಿಂದ ನಾಶ ಆಗ್ತಾ ಇರೋದು. ನಾವು ಅಪರಿಪೂರ್ಣ ಇಂದ್ರಿಯ, ನಾನ್ ಅನ್ಕೊಂಡಿದ್ದೆ ಸರಿ, ಭ್ರಮ, ಪ್ರಮಾದ, ವಿಪ್ರೇಪ್ಸ, ಕರ್ಣಪಾಠವ, ಆರ್ಷ ವಿಜ್ಞಾವಾಕ್ಯ ನಾಹಿ ದೋಷ ಈ ಸಭ. ಈ ದೋಷ ಎಲ್ಲರಲ್ಲೂ ಇರುತ್ತಂತೆ. ಆದ್ರೆ ಭಗವಂತನ ಶುದ್ಧ ಭಕ್ತರನ್ನು ಬಿಟ್ಟು, ಭಗವಂತನ ಶುದ್ಧ ಭಕ್ತರಲ್ಲಿ ಈ ದೋಷಗಳು ಇರೋದಿಲ್ಲ. ಅವ್ರ ಭ್ರಮೆಗೊಳಗಾಗಿರೋದಿಲ್ಲ, ಪ್ರಮಾದ ಮಾಡೋದಿಲ್ಲ, ಸತ್ಯ ಅಂತ ಗೊತ್ತು ಅವ್ರಿಗೆ. ವಿಪ್ರೇಪ್ಸ, ಮೋಸ ಮಾಡಕ್ ಹೋಗಿ, ಯಾಕೆ ಮೋಸ ಮಾಡ್ಬೇಕು ಅವರು? ಎಲ್ರಿಗೂ ಕೃಷ್ಣ ಪ್ರಜ್ಞಾನ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ, ಮೋಸ ಏನಕ್ಕೆ ಹೋಗ್ತಾರೆ? ಮೋಸ ಹೋಗೋದಿಲ್ಲ, ಮೋಸ ಮಾಡೋದಿಲ್ಲ. ಇದು ಕರ್ಣಪಾಠ, ವಿಪ್ಲೇಪ್ಸ. ವಿರುದ್ಧಾರ್ಥ ಕಹಾ ತುಮಿ ಕಹಿತೆ ಕರ ದೋಷ ತೋಮಾರ ಅರ್ಥೆ ಅವಿಮೃಷ್ಟ ವಿಧೇಯಾಂಶ ದೋಷ. ಈಗ ಒಬ್ರು ತಪ್ಪು ಮಾಡ್ತಾ ಇರ್ತಾರೆ, ನೀವು ಹೋಗಿ ತಿದ್ದೋ ಪ್ರಯತ್ನ ಮಾಡ್ತೀರಾ. ಆಗ ಅವನಿಗೇನೈತೆ? ಕಹಿತೆ ಕರ ರೋಷ, ನೀನ್ ಯಾರೋ ಕೇಳೋದಕ್ಕೆ, ನನ್ಗೆ ಇಷ್ಟ ಬಂದಂಗ ನಾನು ಮಾಡ್ತೀನಿ ಅಲ್ವಾ? ಬುದ್ಧಿ ಮಾತು ಹೇಳಿದ್ರೆ ಏನಾಗುತ್ತೆ? ನನ್ಗೆ ಇಷ್ಟ ಬಂದಂಗ ಮಾಡ್ತೀನಿ ಅಂತ ಹೇಳ್ತಾನೆ. ಯಾಕೆಂದ್ರೆ ಅದು ಅವನಿಗೆ ಸರಿ ಕಾಣ್ತಾ ಇರುತ್ತೆ. ಹೋಗಪ್ಪ, ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇದೆ, ಇಲ್ಲೆಲ್ಲ ಮಾಡಬಾರ್ದು. ಏನ್ ಇವಾಗ ನನ್ನ ಇಷ್ಟ, ಗೌರ್ಮೆಂಟ್ ಜಾಗ ಇದು ಅಂತಾನೆ. ಗೌರ್ಮೆಂಟ್ ಜಾಗ, ಅದಕ್ಕೆ ಅದು ಮಾಡ್ಬೋದು ಅಂತ ಅವನ ಅರ್ಥ. ಅವನಿಗದು ಸರಿ, ನಿಂದಲ್ವಲ್ಲ ಈ ಜಾಗ, ನಾನು ಇಷ್ಟ ಬಂದಂಗೆ ಮಾಡ್ತೀನಿ ಅಂತ. ಈಗ ಅವನಿಗದು ಸರಿ ಅನ್ಸ್ತಾ ಇದೆ, ನಮಗೆ ಅದು ತಪ್ಪು ಅನ್ಸುತ್ತೆ. ಬುದ್ಧಿಗಳು ಏನಾಗುತ್ತೆ? ರೋಷ ಬರುತ್ತೆ ಅವನಿಗೆ. ಹಾಗೇನೆ ಭಗವಂತನ ಅಸ್ತಿತ್ವವನ್ನ, ಸತ್ಯವನ್ನ ಹೇಳಕ್ ಹೋದ್ರೆ ಮೂರ್ಖರಿಗೆ ಕೋಪ ಬರುತ್ತೆ. ಹಿರಣ್ಯಕಶಿಪು ತರ, ಏನು ಎಲ್ಲಿದ್ದಾನೆ ದೇವರು ಅಂತ. ಅಲ್ವಾ? ದೇವತಮ್ಮ ಪರಮ ಪುರುಷ ಕೋಪ ಮಾಡ್ಕೊಳ್ತಾರೋ ಬಿಡ್ತಾರೋ, ಬೇಜಾರಾಗ್ತಾರೋ, ಕ್ಲಾಸ್ ಕೇಳೋದು ಬಿಟ್ಬಿಡ್ತಾರೋ, ಇನ್ನೊಂದು ಮತ್ತೊಂದು ನಮ್ ತಲೆ ಕೆಡ್ಸ್ಕೋಬಾರ್ದು. ಕೃಷ್ಣ ದೇವತಮ್ಮ ಪರಮ ಪುರುಷ, ನಿಮ್ಗೆ ಎಷ್ಟು ಸಾಕ್ಷಿ ಬೇಕೋ ನಾವು ಕೊಡ್ತೀವಿ ಅಂತ ಹೇಳ್ಬೇಕು. ಯಾರನ್ನ ಕರ್ಕೊಂಬಂದು ದುಡ್ಡು ಕೊಟ್ಟು ಸಾಕ್ಷಿ ಹೇಳ್ಸೋದಲ್ಲ, ಸುಳ್ಳು ಸಾಕ್ಷಿಗಳು ಹೇಳ್ರಿ ಒಂದ್ ಸುಳ್ಳು ಸಾಕ್ಷಿ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಫಸ್ಟ್ ಕ್ಲಾಸ್ ಅಲ್ಲೇ, ಎಷ್ಟು ಶಾಸ್ತ್ರಗಳನ್ನ ರೆಫರೆನ್ಸ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ ಅಂತ. ನಾವು ಯಾವ್ದು ಮುಟ್ಟಿಲ್ವಲ್ಲ ಇನ್ನು, ಭಗವದ್ಗೀತೆನೇ ಟಚ್ ಮಾಡಿಲ್ಲ ಇನ್ನ. ಮತ್ತೆ ನಮ್ಗೆ ಎಷ್ಟು ಶಾಸ್ತ್ರದಲ್ಲಿ ಏನ್ ಹೇಳಿದ್ರೆ ನಮ್ಗೇನ್ ಗೊತ್ತಾಗುತ್ತೆ? ಒಂದು ದೀಪ ಹೇಗೆ ಸಾವಿರಾರು ದೀಪಗಳನ್ನ ಹಚ್ಬಿಡುತ್ತೋ, ಸಾವಿರಾರು ದೀಪಗಳು ಅಷ್ಟೇ ಬೆಳಕು ಕೊಡುತ್ತೆ. ಆದ್ರೆ ಮೂಲ ದೀಪ ಅಂತ ಒಂದಿರುತ್ತಲ್ಲ, ಆ ಮೂಲ ದೀಪನೇ ಕೃಷ್ಣ ಅಂತ ನಾನು ಹೇಳ್ತೀನಿ ಅಂತಾರೆ. ದೀಪ ಹೈತೆ ಏಚೆ ಬಹುದೀಪೇರ ಜ್ವಲನ. ಒಂದು ದೀಪ ಬಹುದೀಪ ಅನೇಕ ದೀಪಗಳನ್ನ ಉರಿಸುತ್ತಲ್ಲ, ಮೂಲ ಏಕದೀಪ ತಾಹ ಕರಿಯೇ ಗಣನ. ಇಷ್ಟೊಂದು ದೀಪಗಳು ಉರಿತಾ ಇದೆ ಅಂದ್ರೆ ಇದಕ್ಕೊಂದು ಮೂಲ ದೀಪ ಇರ್ಬೇಕಲ್ವಾ? ಅದೇ ನೀನು. ಚೈಚೆ ಸಭಾ ಅವತಾರೇರ ಕೃಷ್ಣ ಸೇ ಕಾರಣ ಆರ ಏಕ ಶ್ಲೋಕಶುನ ಕುವಾಕ್ಯ ಖಂಡನ. ಈಗ ಇನ್ನೊಂದು ಶ್ಲೋಕದಲ್ಲಿ ಭಾಗವತಂ ರೆಫರೆನ್ಸ್ ಮಾಡಿ ಹೇಳ್ತಾರೆ, ಕೋಟ್ ಮಾಡಿ ಹೇಳ್ತಾರೆ, 10 ಹಂತಗಳಲ್ಲಿ
10 ಹಂತಗಳಲ್ಲಿ ಈ ಜಗತ್ತನ್ನ ಆ ಸೃಷ್ಟಿ ಮಾಡ್ತಾನೆ. ಅಂದ್ರೆ ಶ್ರೀಮದ್ ಭಾಗವತದಲ್ಲಿ 10 ಮುಖ್ಯ ಅಂಶಗಳನ್ನ ಚರ್ಚೆ ಮಾಡ್ತಾರೆ. 10 ಮುಖ್ಯ ಅಂಶಗಳು ಯಾವ್ದಾವ್ದು? ಈಗ ಭಗವದ್ಗೀತೆಯಲ್ಲಿ 5 ಅಂಶಗಳು ಅಂತ ಹೇಳ್ತೀವಿ. ಸೊ ಭಾಗವತದಲ್ಲಿ 10 ಅಂಶಗಳನ್ನ ಹೇಳ್ತಾರೆ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯಃ ಮನ್ವಂತರೇಶಾನುಕತ ನಿರೋಧೋ ಮುಕ್ತಿರಾಶಯ ದಶಮಶ್ಯ ವಿಶುದ್ಧ್ಯರ್ಥಂ ನಮಾನಂ ಇಹ ಲಕ್ಷಣಂ ವರ್ಣಯಂತಿ ಮಹಾತ್ಮಾನಃ ಶ್ರುತೇನಾರ್ಥೇನ ಚಾನ್ಯಸ. ಹೇಳ್ತಾರೆ, ಯಾವುದು 10 ವಿಷಯಗಳು? ಜಗತ್ತ ಸೃಷ್ಟಿಗೆ ಬೇಕಾಗಿದ್ದ ಘಟಕಾಂಶಗಳ ಸೃಷ್ಟಿ, ಜಗತ್ತು ಸೃಷ್ಟಿಗೆ ಬೇಕಾದ ಘಟಗಳ ಸೃಷ್ಟಿ. ರವೆ ಉಂಡೆ ಮಾಡಕ್ಕೆ ಏನೆಲ್ಲ ಬೇಕು ಅದು. ಈಗ ನಾವು ರವೆ ಉಂಡೆ ಸೃಷ್ಟಿ ಮಾಡ್ಬೇಕು, ಏನ್ ಬೇಕು? ಏನೇನೋ ಬೇಕು. ಅದ್ರ ಸೃಷ್ಟಿ ಎಲ್ಲ ಆಯ್ತು. ಈ ಭೌತಿಕ ಜಗತ್ತನ್ನ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಈ 5 ಅಂಶಗಳನ್ನ ತಗೊಂಡು ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿದ್ರು. ಓಕೆ, ಈ 5 ಅಂಶಗಳು ಎಲ್ಲಿದ್ವು? ಈಗ ಭೂಮಿ ಸೃಷ್ಟಿ ಮಾಡಿದ್ರು, ಬ್ರಹ್ಮಾಂಡಗಳ ರಚನೆ ಆಯ್ತು. ಬ್ರಹ್ಮದೇವರು ಬಂದ್ರು, ಬ್ರಹ್ಮಾಂಡದಲ್ಲಿ ಕೂತರು, ಮರ, ಗಿಡ, ಬೆಟ್ಟ ಎಲ್ಲ ಸೃಷ್ಟಿ ಮಾಡಿದ್ರು. ಆ ಸೃಷ್ಟಿ ಮಾಡಕ್ಕೆ ಮೂಲ ವಸ್ತುಗಳು ಎಲ್ಲಿ ಬಂತು? ಈಗ ಬೆಟ್ಟ ಸೃಷ್ಟಿ ಮಾಡ್ಬೇಕಲ್ವಾ? ಬೆಟ್ಟ ಸೃಷ್ಟಿ ಮಾಡ್ಬೇಕಾದ್ರೆ ಕಲ್ಲುಗಳು ಬೇಕು, ಬಂಡೆ ಬೇಕು. ಎಲ್ಲಿಂದ ಬಂತು ಕಲ್ಲು? ಇನ್ನು ಏನು ಇಲ್ಲೇ ಇಲ್ವಲ್ಲ ಜಗತ್ತಲ್ಲಿ. ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಜಗತ್ ಸೃಷ್ಟಿಗೆ ಬೇಕಾಗಿರುವಂತಹ ಮೂಲ ವಸ್ತುಗಳ ಸೃಷ್ಟಿ ಎಲ್ಲ ಆಯ್ತು, ಅದನ್ನ ಹೇಳ್ತೆ ಭಾಗವತಂ. ನೋಡಿ, ಇದೊಂದು ವಿಷಯ ತಿಳ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ನಮ್ಗೆ. ಆಮೇಲೆ ಅದಾದ್ಮೇಲೆ ಬ್ರಹ್ಮ ಏನ್ ಮಾಡಿದ್ರು? ಬ್ರಹ್ಮದೇವರು ಮಾಡೋದಕ್ಕೆ ಮೂಲ ಸೃಷ್ಟಿ ವಸ್ತುಗಳು ಎಲ್ಲಿಂದ ಬಂತು? ಆಮೇಲೆ ಕೊಟ್ಟ ಮೇಲೆ ಬ್ರಹ್ಮದೇವರು ಏನ್ ಮಾಡಿದ್ರು? ತಗೊಳಪ್ಪ, ಮಣ್ಣಿದೆ, ನೀರಿದೆ, ಇಲ್ಲಿ ಕುಲಾಲ್ ಚಕ್ರ ಇದೆ, ಬೆಂಕಿ ಇದೆ, ತಗೋ, ಏನ್ ಮಾಡ್ತೀವಿ ಮಾಡು ಅಂತ ಕೊಟ್ರು. ಕುಂಬಾರ ಏನ್ ಮಾಡ್ದ? ಚಕ್ರ ತಿರುಗಿದ, ಅದನ್ನ ಒಂದ್ ಮಡಕೆ ಮಾಡ್ದ. ತಗೊಳ್ಳಿ ಸರ್, ಮಡಕೆ ಸೃಷ್ಟಿ ಮಾಡಿದೀನಿ ಅಂತ ಕೊಟ್ಟ. ಹೌದು, ಮಡಕೆ ಸೃಷ್ಟಿ ಮಾಡಿದ್ಯಾ? ಮಡಕೆ ಸೃಷ್ಟಿ ಮಾಡಕ್ಕೆ ಮಣ್ಣು, ನೀರು, ಬೆಂಕಿ ಯಾರು ಕೊಟ್ರು ಅಂತ ಕೇಳ್ತಾರೆ. ಅದು ಭಾಗವತ ಮೇಲೆ ಹೇಳ್ತಾರೆ. ಮೈ ಜುಮ್ ಅನ್ಸುತ್ತೆ ಇವೆಲ್ಲ ಕೇಳ್ತಾ ಇದ್ರೆ, ಹೊಸ ಹೊಸ ವಿಷಯಗಳು ಇವೆಲ್ಲನು. ಅದಕ್ಕೆ ಓದ್ಬೇಕು ಅಂತ ಕೇಳ್ಕೊಳ್ಳೋದು ನಾವು. ಮೂರನೇದು ಸೃಷ್ಟಿಯ ಪಾಲನೆ. ಸೃಷ್ಟಿ ಮಾಡಿದ್ಯಾರು? ಬ್ರಹ್ಮದೇವರು, ದ್ವಿತೀಯ ಸೃಷ್ಟಿಕರ್ತ. ಮೂಲ ಸೃಷ್ಟಿಕರ್ತ ಅಲ್ಲ ಅವರು, ದ್ವಿತೀಯ ಸೃಷ್ಟಿಕರ್ತ. ಸೃಷ್ಟಿ ಮಾಡಿದ್ಮೇಲೆ ಪಾಲನೆ ಮಾಡ್ಬೇಕಲ್ಲ, ಮೇಂಟೆನೆನ್ಸ್. ಸಾಫ್ಟ್ವೇರ್ ಡೆವಲಪ್ ಮಾಡ್ಬಿಟ್ರು, ಮೇಂಟೈನ್ ಯಾರು ಮಾಡ್ಬೇಕು? ಅದಕ್ಕೊಂದು ಕಂಪ್ನಿನ ಹೈರ್ ಮಾಡ್ಕೋಬೇಕು, ಅದಕ್ಕೊಬ್ಬ ಮ್ಯಾನೇಜರ್ ಇಡಬೇಕು ಅಲ್ವಾ? ನಾನೇ ಬರ್ತೀನಿ ಅಂದ ಭಗವಂತ, ಪಾಲನೆ ಮಾಡಕ್ ನಾನೇ ಬರ್ತೀನಿ. ಆಯ್ತು. ಸೊ ಭಗವಂತ ಅವತಾರ ಮಾಡಿ ಬರ್ತಾನೆ. ಆಮೇಲೆ 4ನೇ ಅಂಶ ಹೇಳುತ್ತೆ, ಭಗವದ್ ಭಕ್ತರಿಗೆ ತೋರಿಸುವಂತ ವಿಶೇಷ ಅನುಗ್ರಹ. ಅಲ್ಲಿಯಾಗಿ ಬಂದ ನೃಗ ಮಹಾರಾಜನ್ ತೋರಿಸಿರ್ಬೋದು, ಇಂದ್ರದುಮ್ನ ಮಹಾರಾಜ ಆನೆಯಾಗಿ ಬಂದ, ಅವನಿಗೆ ಅನುಗ್ರಹ ತೋರಿಸಿರ್ಬೋದು, ನಳಕುವರ ಮಣಿಗಿರುವ ಮರ ಆಗಿ ಬಂದ್ರು ಅವ್ರಿಗೆ ಅನುಗ್ರಹ ಮಾಡಿದ್ದು. ಸೊ ಭಗವಂತ ಭಕ್ತರಿಗೆ ಅನುಗ್ರಹ ಮಾಡಕ್ಕೆ ಯಾವ ತರ ಅನುಗ್ರಹ ಮಾಡ್ತಾನೆ ಭಗವಂತ? ಆ ಅನುಗ್ರಹಕ್ಕೆ ಪಾತ್ರರಾದವು. ಈಗ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ಬೇಕಂದ್ರೆ ನಮ್ಗೆ ಏನ್ ಕ್ವಾಲಿಟೀಸ್ ಇರಬೇಕು? ಏನ್ ಬೇಕು ಅದು ಹೇಳುತ್ತೆ. ಅದಾದ ಮೇಲೆ ವರ್ಣಾಶ್ರಮ ವ್ಯವಸ್ಥೆ, ನ್ಯಾಯ ಪರಿಪಾಲನೆ ಮಾಡ್ಬೇಕಲ್ಲ. ಅಂತ ಜನರಿಗೆ ಭಗವಂತ ಏನೇನ್ ಕಾರ್ಯಗಳನ್ನ ಒದಗಿಸ್ಕೊಟ್ಟಿದ್ದಾನೆ ಅಂತ. 4 ವರ್ಣ, 4 ಆಶ್ರಮ, ಅವರ ಕರ್ತವ್ಯಗಳೇನು, ಯಾವ್ದು ಧರ್ಮ, ಯಾವ್ದು ಅಧರ್ಮ, ಯಾವ್ದು ವಿವೇಕ, ಯಾವ್ದು ಅವಿವೇಕ, ಇದನ್ನ ಹೇಳ್ಕೊಡುತ್ತೆ ಭಾಗವತ. ಭಗವಂತನ ಅವತಾರಗಳ ವರ್ಣನೆ, ಯಾವ್ಯಾವ ಅವತಾರ ಯಾವ್ಯಾವ ಕಾರಣಕ್ಕೋಸ್ಕರ ಭಗವಂತ ಮಾಡ್ತಾನೆ. ಇಡೀ ಸೃಷ್ಟಿನ ಲಯ ಮಾಡ್ಬೇಕಲ್ಲ, ಲಯ ಮಾಡಕ್ಕೆ ಭಗವಂತ ರುದ್ರದೇವರ ತಮೋಗುಣ ಅಂಶದಲ್ಲಿ, ತಮೋಗುಣ ಪ್ರಭಾವದಲ್ಲಿ ಇಡೀ ಜಗತ್ತನ್ನ ಲಯ ಮಾಡ್ತಾನೆ.
ಅಂದ್ರೆ ಅವನಿಗೆ ತಮೋಗುಣ ಇಲ್ಲ, ತಮೋಗುಣವನ್ನ ಧರಿಸಿ, ಈ ಭೌತಿಕ ಗುಣಗಳನ್ನ ಧರಿಸಿ ಶಿವನ ರೂಪದಲ್ಲಿ ಭಗವಂತ ಈ ಸೃಷ್ಟಿಯನ್ನ ಲಯ ಮಾಡ್ತಾನೆ. ಅದು ಲಯ ಅಂದ್ರೆ ಎಲ್ಲೋಗುತ್ತೆ ಅದು? ಈಗ ಮಡಕೆ ಇತ್ತು, ಒಡೆದೋಯ್ತು. ಒಡೆದೋದ್ಮೇಲೆ ಅದು ಮಣ್ಣೆಲ್ಲ ಚೂರ್ ಚೂರ್ ಆಯ್ತು. ಎಲ್ಲೋಗುತ್ತೆ ಅದು? ಎಲ್ಲಿಂದ ಬಂತು ಅಲ್ಲೇ ಹೋಗುತ್ತೆ, ಹೌದಲ್ಲ? ಆಕಾರ ಹೋಗ್ಬಿಡುತ್ತೆ ಅಷ್ಟೇನೆ. ಮಡಕೆ ಇತ್ತು, ಒಡೆದೋಯ್ತು, ಆಕಾರ ಹೊರಟೋಯ್ತು. ಆ ಮಡಕೆಲಿದ್ದ ಮಣ್ಣು ನೀರು ಬೆಂಕಿ ಹಾಗೆ ಇರುತ್ತೆ, ಅಲ್ವಾ? ಈಗ 5 kg ಮಣ್ಣಿಗೆ 5 ಲೀಟರ್ ನೀರ್ ಹಾಕಿದ್ರಿ, ಕಲ್ಸದ್ರಿ. ಈಗ ಅದು ವೆಯ್ಟ್ ಇನ್ಕ್ರೀಸ್ ಆಯ್ತು. 10 kg ಆಗುತ್ತೋ 8 kg ಆಗುತ್ತೋ ಎಷ್ಟು ಆಗುತ್ತೆ, ಅಲ್ವಾ? ಅದರಿಂದ ಒಂದು ಮಡಕೆ ಮಾಡಿದ್ವಿ, ವೆಯ್ಟ್ ಅಷ್ಟೇ ಇದೆ. ಆ ಮಣ್ಣು ನೀರು ಮಿಕ್ಸ್ ಮಾಡಿದಾಗ ಎಷ್ಟಿತ್ತು ವೆಯ್ಟ್ ಅಷ್ಟೇ ಇದೆ. ಮಡಕೆ ಒಡೆದೋಯ್ತು, ಚೂರ್ ಚೂರ್ ಮಾಡಿದ್ರಿ, ಪುಡಿ ಪುಡಿ ಮಾಡಿದ್ರಿ. ಈಗ ವೆಯ್ಟ್ ಹಾಕ್ತೀರಾ, ಚೆಕ್ ಮಾಡ್ತೀರಾ, ಎಷ್ಟಿರುತ್ತೆ? ಅಷ್ಟೇ ಇರುತ್ತೆ. ನೀರಿದೆ ತಾನೇ ಅದ್ರೊಳಗೆ, ಮತ್ತೇನಾಯ್ತು? ಆಕಾರ ಹೊರಟೋಯ್ತು. ಎಲ್ಲಿ ಹೊರಟೋಯ್ತು ಆಕಾರ? ಇದು ಲಯ ಅಂದ್ರೆ. ಲಯ ಅಂದ್ರೆ ಎಲ್ಲಿಂದ ಬಂತು ಅಲ್ಲೇ ವಾಪಸ್ ಹೋಗುತ್ತೆ. ಏನು ಯಾವುದು ಸೃಷ್ಟಿನೂ ಆಗೋದಿಲ್ಲ, ಯಾವುದು ನಾಶನೂ ಆಗೋದಿಲ್ಲ. ಒಂದು ಆಕಾರ ಬರುತ್ತೆ ಅಷ್ಟೇ ಅದಕ್ಕೆ. ಆಮೇಲೆ ಸ್ಥೂಲ ಸೂಕ್ಷ್ಮ ಐಹಿಕ ಅಸ್ತಿತ್ವಗಳಿಂದ ಮುಕ್ತಿ. ಮಡಕೆ ಮುಕ್ತಿ ಪಡ್ಕೊಂಡ್ಬಿಡ್ತು ಅಂದ್ರೆ ಏನರ್ಥ? ಅದರ ಆಕಾರದಿಂದ ಬಿಡುಗಡೆ ಆಯ್ತು, ಅದು ಮೂಲ ರೂಪಕ್ಕೆ ಬಂದ್ಬಿಡ್ತು. ಸೊ ಹಾಗಾದ್ರೆ ಜೀವಿಯ ಮೂಲ ರೂಪ ಯಾವುದು, ಮೂಲ ಸ್ವರೂಪ ಯಾವ್ದು? ಹಾಗಾದ್ರೆ ಜೀವಿ ಈ ದೇಹದಲ್ಲಿ ಬಂದು ಸೇರ್ಕೊಂಡಿದ್ದಾನೆ. ಈಗ ಈ ದೇಹನೇ ನಾನು ಅಂತ ಭಾವಿಸ್ಕೊಂಡ್ಬಿಟ್ಟಿದ್ದಾನೆ. ನೋಡಿ, ಈ ಪ್ರಶ್ನೆ ಹಾಕೊಳ್ಳಿ. ನಾನೇ ದೇಹನೋ ಅಥವಾ ನಾನು ದೇಹದೊಳಗಿದ್ದೀನೋ? ಹ್ಮ್ ನಾನು ಈ ದೇಹದೊಳಗಿದ್ದೀನಿ, ನಾನೇ ದೇಹ ಅಲ್ಲ. ನಾನು ಈ ರೂಮಲ್ಲಿ ಇದ್ದೇನೆ, ನಾನೇ ಈ ರೂಮ್ ಅಲ್ಲ. ಹ್ಮ್ ನಾನು ಕೋಟ್ ಹಾಕಿದ್ದೀನಿ, ಕೋಟೆ ನಾನಲ್ಲ. ನಾನು ಹ್ಯಾಟ್ ಹಾಕಿದ್ದೀನಿ, ಹ್ಯಾಟೇ ನಾನಲ್ಲ. ನಾನು ಈ ದೇಹದಲ್ಲಿದ್ದೀನಿ, ನಾನೇ ದೇಹ ಅಲ್ಲ. ಇದರಿಂದ ಬಿಡುಗಡೆ ಆಗ್ಬೇಕು. ಅದು ಹೇಗೆ, ಏನು ಎತ್ತ ಅನ್ನೋದ ಭಾಗವತಂ ಸ್ಪಷ್ಟವಾಗಿ ಹೇಳುತ್ತೆ. ಆಮೇಲೆ ನೆಕ್ಸ್ಟ್ ಆಶ್ರಯ. ಯಾರನ್ನ ಆಶ್ರಯ ಪಡಿಬೇಕು ನಾವು? ಯಾರು ಭೌತಿಕ ಅಸ್ತಿತ್ವಕ್ಕೆ ಒಳಗಾಗಿಲ್ವೋ ಅವ್ರ ಆಶ್ರಯ ಪಡಿಬೇಕು. ಈಗ ನದಿಗೆ ಬಿದ್ದಿದ್ದಾನೆ, ಯಾರ ಆಶ್ರಯ ಪಡಿಬೇಕು ಅವನು? ಯಾರು ಅದರಿಂದ ಪ್ರಭಾವಕ್ಕೊಳಗಾಗೋದಿಲ್ವೋ. ಈಗ ನಾನು ಮುಳುಗ್ತಾ ಇದ್ದೀನಿ, ನದಿ ಒಳಗೆ ಬಿದ್ದು, ಇನ್ನೊಬ್ಬ ಮುಳುಗೋವನ್ನ ನಾನು ಆಶ್ರಯ ಕಾಪಾಡಿ ಅಂತ ಅವ್ನು ಕಾಪಾಡ್ತಾನ? ಯಾರು ಮುಳುಗೋದಿಲ್ವೋ ನದಿ ಒಳಗೆ, ಯಾರು ಐಕ ಪ್ರಭಾವದ ಬಲೆಗೆ ಸಿಕ್ಕಾಕೊಳ್ಳೋದಿಲ್ವೋ ಅವರನ್ನು ನಾವು ಆಶ್ರಯ ಪಡಿಬೇಕು. ಅವರನ್ನೇ ಗುರು ಕೃಷ್ಣ ಗುರು ಕೃಷ್ಣ ಅಂತ ಹೇಳೋದು ನಾವು. ಗುರು ಆಶ್ರಯಕ್ಕೆ ಬನ್ನಿ, ಕೃಷ್ಣನ ಆಶ್ರಯಕ್ಕೆ ಬನ್ನಿ. ಹ್ಮ್ ಸರ್ಗ ಅಂದ್ರೇನು? ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ ಮಹಾವಿಷ್ಣು. ಮಹತ್ತತ್ವದ ಮೂಲಕ ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡ್ತಾನೆ. ಪಂಚಭೂತಗಳು, ಆಮೇಲೆ ತನ್ಮಾತ್ರೆಗಳು, ಇಂದ್ರಿಯ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಕೆಲಸ, ಮನಸ್ಸು ಬುದ್ಧಿ ಅಹಂಕಾರ, ಇವೆಲ್ಲವನ್ನ ಅಭಿವ್ಯಕ್ತಿಗೊಳಿಸ್ತಾನೆ ಸರ್ಗ. ಇದು ಮೂಲ ಸೃಷ್ಟಿ ಸ್ವರ್ಗ. ಈ ಭೌತಿಕ ಸ್ವರ್ಗ ಅಲ್ಲ, ಸರ್ಗ ಇದು ಯಾರು ಮಾಡ್ತಾರೆ? ಕೃಷ್ಣ ಅಲ್ಲ, ಕೃಷ್ಣನ ಅಂಶದ ಭಾಗ ಮಹಾವಿಷ್ಣು ಮಾಡೋ ಕೆಲಸ. ಅದಕ್ಕೆ ಮಹಾವಿಷ್ಣುವನ್ನ ಈ ಅಸಂಖ್ಯಾತ ಭೌತಿಕ ಬ್ರಹ್ಮಾಂಡಗಳ ಒಡೆಯ ಅಂತ ಹೇಳ್ತೀವಿ. ಕೃಷ್ಣನಿಗೂ ಈ ಭೌತಿಕ ಜಗತ್ತಿಗೆ ಏನು ನೇರ ಸಂಬಂಧ ಇಲ್ಲ. ಅವ್ರ ಬಾಸ್ ಅವರೆಲ್ಲೋ ಇರ್ತಾರೆ ಮೇಲೆ ಗೋಲೋಕದಲ್ಲಿ. ಅವರ ಪವರ್ ಆಫ್ ಅಟಾರ್ನಿ ಕೆಲಸ ಮಾಡ್ತಾ ಇರುತ್ತೆ.
ಕೃಷ್ಣನ ಪವರ್ ಆಫ್ ಅಟಾರ್ನಿ ಇಲ್ಲಿ ಕೆಲಸ ಮಾಡುತ್ತೆ. ಅವ್ರನ್ನೇ ದೇವತೆಗಳು ಅಂತ ಕರೆಯೋದು. ದೇವತೆಗಳ ಓನರ್ ಅಲ್ಲ, ದೇವತೆಗಳು ಅವ್ರ ಪವರ್ ಆಫ್ ಅಟಾರ್ನಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದು ಸರ್ಗ. ವಿಸರ್ಗದಲ್ಲಿ ಹೇಳ್ತಾರೆ ಆನುಷಂಗಿಕ ಸೃಷ್ಟಿ ಅಂದ್ರೆ ದ್ವಿತೀಯ ಸೃಷ್ಟಿ. ಆನುಷಂಗಿಕ ಸೃಷ್ಟಿ ಅಂದ್ರೆ ಆಲ್ರೆಡಿ ಸೃಷ್ಟಿ ಆಗಿದೆ, ಆಲ್ರೆಡಿ ಮಣ್ಣು ನೀರು ಬೆಂಕಿ ಇದೆ, ಕುಂಬಾರ ಬಂದು ಅದನ್ನ ಮಡಕೆ ಮಾಡದ ಅಷ್ಟೇ. ಮಣ್ಣು ಸೃಷ್ಟಿ ಮಾಡಕ್ಕಾಗಿಲ್ಲ ಕುಂಬಾರನ ಕೈಯಲ್ಲಿ, ಮಡಕೆ ಸೃಷ್ಟಿ ಮಾಡ್ಬೋದು. ಸೊ ಹಾಗೆ ವಿಸರ್ಗವನ್ನ ಮಾಡ್ತಾರೆ ಬ್ರಹ್ಮದೇವರು. ಬ್ರಹ್ಮದೇವರು ಏನ್ ಮಾಡ್ತಾರೆ, ಚರಾಚರ ಜೀವಿಗಳನ್ನ ಬ್ರಹ್ಮಾಂಡದಲ್ಲಿ ಸೃಷ್ಟಿ ಮಾಡ್ತಾರೆ. ಸ್ಥಾನ ಅಂದ್ರೆ ದೇವತಮ ಪರಮ ಪುರುಷ, ಅವನ ವಿಸ್ತರಣೆ, ಸ್ವಾಂಶ ವಿಸ್ತರಣೆ, ಮಹಾವಿಷ್ಣು ಈ ಬ್ರಹ್ಮಾಂಡವನ್ನ ಪಾಲನೆ ಮಾಡ್ತಾನೆ. ಬೇಸಿಕ್ಸ್ ಇವೆಲ್ಲನು ಭಗವಂತನ ಸೃಷ್ಟಿ ಕಾರ್ಯವನ್ನೇ ಭಾಗವತದಲ್ಲಿ ಮುದ್ದು ಮುದ್ದು ಹೇಳ್ತಾರೆ, ಸೃಷ್ಟಿ ಹೇಗೆ ಮಾಡ್ದ ಅಂತ. ಹೀಗೆ ಇದನ್ನ ನಾವು ತಿಳ್ಕೋಬೇಕು, ಜಿಜ್ಞಾಸೆ ಮಾಡ್ಬೇಕು. ಇದೆಲ್ಲದರ ಅಂತಿಮ ಆಶ್ರಯ ಯಾರು? ಕೃಷ್ಣ ಏಕ ಸರ್ವಾಶಯ ಕೃಷ್ಣ ಸರ್ವಧಾಮ ಕೃಷ್ಣೇರ ಶರೀರೆ ಸರ್ವ ವಿಶ್ವೇರ ವಿಶ್ರಾಮ. ಕೃಷ್ಣನೇ ಸರ್ವಾಶ್ರಯ, ಎಲ್ಲರಿಗೂ ಆಶ್ರಯ. ದೇವತೆಗಳಿಗೂ ಪ್ರತಿಯೊಂದು ವಸ್ತುಗಳಿಗೂ ಅವನೇ ಆಶ್ರಯ. ಅವನೇ ಕೃಷ್ಣ. ಇಷ್ಟು ಅಂಶಗಳಿದೆ. ಓಕೆ, ಇನ್ನೊಂದು ಈ ಬ್ರಹ್ಮಾಂಡ ಸೃಷ್ಟಿ ಆಗೋದಕ್ಕೆ ಆ ಒಂದು ಶಕ್ತಿ ಬೇಕು. ಬ್ರಹ್ಮಾಂಡ ಸೃಷ್ಟಿ ಮಾಡಕ್ಕೆ ಭಗವಂತನ ಒಂದು ಶಕ್ತಿ ಬೇಕು. ಅದಕ್ಕೆ ಮಾಯಾಶಕ್ತಿ ಅಂತ ಕರೀತಾರೆ. ಅಂದ್ರೆ ಈ ಭೌತಿಕ ಜಗತ್ತನ್ನ ಭಗವಂತನ ಮಾಯಾಶಕ್ತಿಯಿಂದ ರಚನೆ ಮಾಡಿದ್ದು. ಶಾಶ್ವತ ಅಲ್ಲ ಇದು, ಬಟ್ ಸತ್ಯ. ಜಗತ್ತಿದೆ ಅಂದ್ರೆ ಶಾಶ್ವತ ಅಲ್ಲ, ಮಾಯೆಯಿಂದ ರಚನೆ. ಬಟ್ ಆ ಶಾಶ್ವತವಾದ ಜಗತ್ತಲ್ಲಿ ಜೀವಿಗಳನ್ನ ಲೀಲೆ ಮಾಡಕ್ ಬಿಡ್ತಾನೆ. ಅವರ ಕರ್ಮಕ್ಕನುಸಾರವಾಗಿ ಭಗವಂತ ಸುಖನೋ ದುಃಖನೋ ಏನೋ ಒಂದು ಅನುಭವಿಸ್ಲಿ ಅಂತ ಭಗವಂತ ಇಲ್ಲಿ ಬಿಡ್ತಾನೆ. 3 ಮುಖ್ಯ ಶಕ್ತಿಗಳಿದೆ ಅವನಲ್ಲಿ: ಬಹಿರಂಗ, ಅಂತರಂಗ ಮತ್ತೆ ತಟಸ್ಥ. ಈ 3 ಶಕ್ತಿಗಳು ಭಗವಂತದಿಂದನೇ ಹೊಮ್ಮಿದೆ, ಭಗವಂತದಿಂದನೇ ಪ್ರಕಟ ಆಗಿದೆ. ಆದ್ರೆ 3 ಶಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯಾರಿಂದ ಅದು ಪ್ರಕಟ ಆಯ್ತೋ ಮತ್ತೆ ಅವರೊಳಗೆ ಅದು ಲೀನ ಆಗ್ಬಿಡುತ್ತೆ. ಜೀವಿನೂ ಕೂಡ ಭಗವಂತನ ಶಕ್ತಿ, ತಟಸ್ಥ ಶಕ್ತಿ. ಸೊ ನಮ್ಮೆಲ್ಲರ ಅಂತಿಮ ಆಶಯ ಭಗವಂತನೇ. ಭಗವಂತನ ಶಕ್ತಿ ಭಗವಂತನಿಂದನೇ ಹೊರಹೊಮ್ಮಿ ಮತ್ತೆ ಭಗವಂತನಲ್ಲಿ ಲೀನ ಆಗುತ್ತೆ. ಅದು ಪ್ರತಿಯೊಂದು ಅವನೊಳಗಿದೆ ಅಂತ. ಪ್ರತಿಯೊಂದು ಶಕ್ತಿಯು ಭಗವಂತನೊಳಗೆ ಇರುತ್ತೆ, ಭಗವಂತನಿಂದ ಬೇರೆ ಆಗಿರೋದು ಯಾವುದೂ ಇಲ್ಲ. ನಾವು ಭಗವಂತನ ಬಿಟ್ಟು ನಾವು ಯೋಚನೆ ಮಾಡ್ತಾ ಇದೀವಿ, ಅದನ್ನ ಮಾಯಾ ಅಂತ ಕರಿತೀವಿ ಅಷ್ಟೇ. ಪರಮ ಈಶ್ವರ ಕೃಷ್ಣ ಸರ್ವಶಾಸ್ತ್ರಿಕಯ, ಸ್ವಯಂ ಭಗವಾನ್ ಕೃಷ್ಣ, ಕೃಷ್ಣ ಸರ್ವಾಶ್ರಯ. ಸಾಕ್ಷಾತ್ ಕೃಷ್ಣನೇ ಎಲ್ಲದಕ್ಕೂ ಮೂಲ, ಪರಮ ಅಂತ ಸರ್ವಶಾಸ್ತ್ರಗಳು ಹೇಳುತ್ತೆ. ಅದರಲ್ಲಿ ಬ್ರಹ್ಮ ಸಂಹಿತೆ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ. ಪ್ರತಿಯೊಂದರ ಕಾರಣಕ್ಕೂ ಭಗವಂತನೇ ಕಾರಣ, ಮೂಲ ಕಾರಣ. ಅದಕ್ಕೆ ಅವನನ್ನೇ ಈಶ್ವರ ಪರಮ ಕೃಷ್ಣ, ಅವನೇ ಪರಮೇಶ್ವರ ಅಂತ ಕರೆದಿದ್ದು. ಕೃಷ್ಣ ಈಶ್ವರ ಪರಮ,
ಅಂದ್ರೆ ಪರಮೇಶ್ವರ ಅಂತ, ಎಲ್ಲದಕ್ಕಿಂತ ದೊಡ್ಡವನು, ಎಲ್ಲ ಅವತಾರಗಳ ಮೂಲ ಅವನೇ ಬ್ರಜೇಂದ್ರ ಕುಮಾರ, ಅವರೇ ಚೈತನ್ಯ ಮಹಾಪ್ರಭು. ಸೇ ಕೃಷ್ಣ ಅವತಾರಿ ಬ್ರಜೇಂದ್ರ ಕುಮಾರ, ಆಪನೆ ಚೈತನ್ಯ ರೂಪೆ ಕೈಲಾವತಾರ. ಯಾರನ್ನ ಕೃಷ್ಣ ಅಂತ ಕರಿತೀವೋ ಅವರೇ ಚೈತನ್ಯ ಮಹಾಪ್ರಭು. ಸ್ವಯಂ ಅವನೇ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಈ ಭೌತಿಕ ಜಗತ್ತಿಗೆ ಬರ್ತಾನೆ. ಹ್ಮ್ 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 ಹಾ, ಇಲ್ಲೊಂದು ಶ್ಲೋಕ ಇದೆ. ಸಿದ್ಧಾಂತ ಬಲಿಯ ಚಿತ್ತೆ ನಾ ಕರ ಆಲಸ, ಇಹ ಹಾಯಿತೆ ಕೃಷ್ಣೆ ಲಾಯ ಸದೃಢ ಮಾನಸ. ಯಾರು ಪ್ರಾಮಾಣಿಕರಾಗಿರ್ತಾರೋ ಅವರು ಸಿದ್ಧಾಂತಗಳನ್ನ ಋಣಾತ್ಮಕವಾಗಿ ನೋಡಬಾರ್ದು. ಸಿದ್ಧಾಂತ ಅಂತ ಏನಿರುತ್ತೆ, ಸಿದ್ಧಾಂತ ಅಂದ್ರೆ ಆ ಸತ್ಯ, ಕೊನೆಯ ಸತ್ಯ, ಅಂತಿಮ ಸತ್ಯ, ರಿಸಲ್ಟ್. ಏನೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ಕೊನೆಯಲ್ಲಿ ರಿಸಲ್ಟ್ ಹೇಳ್ತಾರಲ್ಲ. ಸೊ ಸಿದ್ಧಾಂತ, ಸಿದ್ಧಾಂತ ಬಲಿಯ ಚಿತ್ತೆ ನಾ ಕರ ಆಲಸ. ಸುಮ್ಮನೆ ಅದನ್ನ ಸೋಮಾರಿತನದಿಂದ ಆಲಸೆಯಿಂದ ನೋಡೋದಲ್ಲ, ಅಯ್ಯೋ ಏನ್ ಸಿದ್ಧಾಂತ, ಗೊಡ್ಡ ಸಿದ್ಧಾಂತ ಅನ್ನೋದಲ್ಲ. ಇಹ ಐತೆ ಕೃಷ್ಣೆ ಲಾಗೆ ಸುದೃಢ ಮಾನಸ. ಚರ್ಚೆ ಮಾಡೋದ್ರಿಂದ ಏನಾಗುತ್ತೆ, ಸುದೃಢ ಮಾನಸ, ಮನಸ್ಸನ್ನ ಗಟ್ಟಿ ಮಾಡುತ್ತೆ ಅದು. ಎಷ್ಟೋ ವಿಚಾರಗಳು ನಾವು ಗೊತ್ತಿಲ್ಲದ ವಿಚಾರಗಳನ್ನ ತಿಳ್ಕೊಂಡಾಗ ಏನಾಗುತ್ತೆ, ಮನಸ್ಸು ಗಟ್ಟಿ ಮಾಡುತ್ತೆ ಅದು. ಲಾಗೆ ಸುದೃಢ ಮಾನಸ. ಅಂಥವನ ಮನಸ್ಸಲ್ಲಿ ಮಾತ್ರ ಕೃಷ್ಣನ ಪ್ರೇಮ ಬೆಳೆಯುತ್ತೆ. ಸತ್ಯ ಗೊತ್ತಿರ್ಬೇಕು ನಮ್ಗೆ ಅಲ್ವಾ, ಸತ್ಯ ಗೊತ್ತಿಲ್ಲದೆ ನಾವು ಭಗವಂತನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಅದಕ್ಕೆ ನಾವು ಉತ್ತಮಾಧಿಕಾರಿ ಹತ್ರ ಹೋಗ್ಬೇಕು. ಉತ್ತಮಾಧಿಕಾರಿ ಶಾಸ್ತ್ರಯುಕ್ತೆ ಸುನಿಪುಣ ದೃಢ ಶ್ರದ್ಧಾಯ ಅಂದ್ರ, ಅವರು ನಿಪುಣರಾಗಿರ್ತಾರೆ ಶಾಸ್ತ್ರದಲ್ಲಿ. ಅವರು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ವಿವೇಚನೆಯಿಂದ ಯೋಚನೆ ಮಾಡ್ತಾರೆ. ಶಾಸ್ತ್ರಯುಕ್ತೆ ಸುನಿಪುಣ. ಸೊ ಅಂತರ ಆಶಯಕ್ಕೆ ಹೋಗ್ಬೇಕು ನಾವು. ಆಗ ನಮಗೆ ಇದೆಲ್ಲ ಸಿದ್ಧಾಂತ ಬಲಿಯೇ ಚಿತ್ತೇನ ಕರ ಆಲಸ, ಇವೆಲ್ಲ ನಮಗೆ ಅರ್ಥ ಆಗುತ್ತೆ. ಆಲಸ ಮಾಡಕ್ ಹೋಗಲ್ಲ ಅವಾಗ ನಾವು. ಈಗ ನಮ್ಗೆ ಆಲಸಿ ಆಲಸಿ ಇರೋದ್ರಿಂದ ನಾವು ಅದನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇ. ಸಿದ್ಧಾಂತವನ್ನ ನಾವು ಬಿಟ್ಬಿಡ್ಬಾರ್ದು. ಅಯ್ಯೋ ನಮ್ಗೆ ಇದು ಅರ್ಥ ಆಗಲ್ಲ, ಹೋಗ್ಲಿ ಬಿಟ್ಬಿಡಿ ಅಂತಲ್ಲ. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಸರಳವಾಗಿ ಅರ್ಥ ಆಗುತ್ತೆ ಇದು. ಬಟ್ ಏನಿರ್ಬೇಕಂದ್ರೆ ಪ್ರಾಮಾಣಿಕತೆ ಇರಬೇಕು. ಹ್ಮ್ ಇಲ್ಲಿ ಒಂದು ಶ್ಲೋಕ ಹೇಳ್ತಾರೆ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಅವರು. ಯಾಕೆ ಕೃಷ್ಣನ ಬಗ್ಗೆ ನಾನು ವರ್ಣನೆ ಕೊಡ್ತಾ ಇದ್ದೀನಿ ಅಂದ್ರೆ, ಚೈತನ್ಯ ಪ್ರಭುರ ಮಹಿಮಾ ಕಹಿಬಾರ ತಾರೆ, ಕೃಷ್ಣೇರ ಮಹಿಮಾ ಕಹಿ ಕರಿಯ ವಿಸ್ತಾರೆ. ಚೈತನ್ಯ ಮಹಾಪ್ರಭುಗಳ ಲೀಲೆಯನ್ನು ಅರ್ಥ ಮಾಡ್ಕೋಬೇಕು ಅಂತ ನಾನು ಕೃಷ್ಣ ಲೀಲೆಗಳನ್ನ ಹೇಳ್ತಾ ಇದ್ದೀನಿ ಅಂತ. ಕೃಷ್ಣ ಲೀಲೆಗಳನ್ನ ಹೇಳಿದಾಗ, ಕೃಷ್ಣನ ಈಗ ಸೃಷ್ಟಿ ಮಾಡದ್ನಲ್ಲ, ಸೃಷ್ಟಿ ಕಾರ್ಯಗಳನ್ನ ಹೇಳಿದಾಗ ನಮ್ಗೆ ಅವರೇ ಚೈತನ್ಯ ಮಹಾಪ್ರಭು, ಕೃಷ್ಣನ್ ಆ ಸೃಷ್ಟಿಯನ್ನ ಮಾಡಿದಂತಹ ಕೃಷ್ಣನೇ ಚೈತನ್ಯ ಮಹಾಪ್ರಭು ಅಂತ ನಮ್ಗೆ ಅರ್ಥ ಆದಾಗ ನಮಗೆ ಅವ್ರ ಮೇಲೆ ಪ್ರೇಮ ಬರುತ್ತೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಕೀರ್ತಿ ವೈಭವಗಳನ್ನ ನಮ್ಗೆ ಅರ್ಥ ಮಾಡ್ಸಕ್ಕೋಸ್ಕರ ಕೃಷ್ಣನ ಮಹಿಮಾತಿಶಯಗಳನ್ನ ವರ್ಣನೆ ಮಾಡ್ತಿದ್ದಾರೆ. ತಾತ್ಪರ್ಯ ಏನಂದ್ರೆ, ಚೈತನ್ಯ ಮಹಾಪ್ರಭು ದೇವತಮ ಪರಮಪುರುಷ ಕೃಷ್ಣ, ಕೃಷ್ಣನೇ ಬಂದಿರೋದು. ಹೀಗೆ ನಮ್ಗೆ ಎರಡರ ಹೋಲಿಕೆ ಕೊಟ್ಟು, ದ್ವಾಪರದಲ್ಲಿ ಕೃಷ್ಣ, ಕಲಿಯುಗದಲ್ಲಿ ಅವರೇ ಚೈತನ್ಯ ಮಹಾಪ್ರಭು ಬಂದಿದ್ದು, ಆ ಲೀಲೆಗಳನ್ನ ನಮ್ಗೆ ಮನದಟ್ಟು ಮಾಡ್ಕೊಡ್ತಾ ಇದಾರೆ. ಈಗ ನಮ್ಗೆ ಅನ್ಸುತ್ತೆ, ಓ ಚೈತನ್ಯ ಮಹಾಪ್ರಭು ಕೃಷ್ಣ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದವರು, ಈ ಜಗತ್ತನ್ನ ಪಾಲನೆ ಮಾಡ್ತಾ ಇರೋನು, ಈ ಜಗತ್ತನ್ನ ಲಯ ಮಾಡೋನು ಆ ದೇವತಮ ಪರಮಪುರುಷನೇ ಶ್ರೀ ಚೈತನ್ಯ ಮಹಾಪ್ರಭು ಅನ್ನೋದು ಮನದಟ್ಟಾಗುತ್ತೆ. ಆಮೇಲೆ ಪ್ರಶ್ನೆ ಹುಟ್ಟುತ್ತೆ ನಮ್ಮಲ್ಲಿ ಮನಸ್ಸಲ್ಲಿ, ಹಾಗಾದ್ರೆ ಚೈತನ್ಯ ಮಹಾಪ್ರಭು ಆವಿರ್ಭಾವಕ್ಕೆ ಏನು ಕಾರಣ? ಅವ್ರ ಆವಿರ್ಭಾವ ಅಂದ್ರೆ ಅವ್ರು ಇಲ್ಲಿ ಪ್ರಕಟ ಆಗಿದ್ದು ಏನಕ್ಕೋಸ್ಕರ? ಎರಡು ಕಾರಣಗಳನ್ನ ಹೇಳ್ತಾರೆ. ಒಂದು ಬಾಹ್ಯ ಕಾರಣ, ಇನ್ನೊಂದು ಅಂತರಂಗ ಕಾರಣ.
ಅಥವಾ ರಹಸ್ಯ ಕಾರಣ. ಯಾಕೆ ಕೃಷ್ಣ ಚೈತನ್ಯ ಮಹಾಪ್ರಭು ಬಂದಿದ್ದು? ಎರಡು ಕಾರಣಗಳು, ಆಂತರಿಕ ಕಾರಣ ಮತ್ತೆ ಬಹಿರಂಗ ಬಾಹ್ಯ ಕಾರಣ. ಅದನ್ನು ನಾವು ಮುಂದೆ ಚರ್ಚೆ ಮಾಡೋಣ. ಸೊ ಈಗ ನಮ್ಗೆ ಇಷ್ಟ ಅರ್ಥ ಆಯ್ತು. ಒಂದು, ಆಧ್ಯಾತ್ಮಿಕ ಗುರುಗಳ ಕರ್ತವ್ಯ, ಅವರ ವೈಶಿಷ್ಟ್ಯತೆ, ಆಧ್ಯಾತ್ಮಿಕ ಗುರುಗಳು ಏನಕ್ಕೆ ಬೇಕು ನಮಗೆ, ಆ ಗುರು ಅಂದ್ರೆ ಯಾರು ನನ್ನ ಗುರು ಅಂತ ಕರೀತೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಎರಡನೇ ಅಧ್ಯಾಯದಲ್ಲಿ ದೇವೋತ್ತಮ ಪರಮ ಪುರುಷ ಶ್ರೀ ಚೈತನ್ಯ ಮಹಾಪ್ರಭು, ಕೃಷ್ಣ ಯಾಕೆ ಮಹಾಪ್ರಭು ರೂಪದಲ್ಲಿ ಪ್ರಕಟ ಆಗ್ತಾನೆ, ಕೃಷ್ಣನೇ ಯಾಕೆ, ಚೈತನ್ಯ ಮಹಾಪ್ರಭು ಯಾಕೆ ದೇವೋತ್ತಮ ಪರಮ ಪುರುಷ, ಹೇಗೆ ಅವರು ಕೃಷ್ಣ, ಸೊ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ವಿ. ಅಂದ್ರೆ ಸಿದ್ಧಾಂತವನ್ನ ನಾವು ಅರ್ಥ ಮಾಡ್ಕೊಂಡು ತಿಳ್ಕೋಬೇಕು. ಸುಮ್ಮನೆ ಏನೋ ಹೇಳಿದ್ರು ಕೇಳಿಸ್ಕೊಂಡ್ವಿ ಅನ್ನೋದಾಗ್ಬಾರ್ದು. ಸಿದ್ಧಾಂತ ಪ್ರತಿಯೊಂದಕ್ಕೂ ಸಾಕ್ಷ್ಯ, ಪುರಾವೆಗಳು, ವಿವರಣೆಗಳು ಎಷ್ಟು ಪುರಾಣಗಳಲ್ಲಿ, ಭಾಗವತಂನಲ್ಲಿ, ಬೇರೆ ಬೇರೆ ಪುರಾಣಗಳಲ್ಲಿ ನಮಗೆ ಸತ್ಯವನ್ನ ವಿವರಣೆ ಮಾಡಿದ್ದಾರೆ, ವಿಶ್ಲೇಷಣೆ ಮಾಡಿಕೊಟ್ಟಿದ್ದಾರೆ. ತಿಳ್ಕೋಬೇಕು ನಾವು. ಹೋಗ್ತಾ ಹೋಗ್ತಾ ಭಗವಂತನ ಆವಿರ್ಭಾವಕ್ಕೆ ಕಾರಣಗಳು, ಚೈತನ್ಯ ಮಹಾಪ್ರಭು ಯಾರು, ನಿತ್ಯಾನಂದ ಪ್ರಭು ಯಾರು, ಅದ್ವೈತಾಚಾರ್ಯ ಯಾರು, ಪಂಚತತ್ವ, ಸೊ ಪಂಚತತ್ವ ಯಾರು ಅಂತ ಈ ಆದಿಲೀಲದಲ್ಲಿ ನಾವು ಚರ್ಚೆ ಮಾಡೋಣ. ಸೊ ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡೋಣ. ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು.